ಶ್ರೀ ಹರಿವಾಣಿ ಸಮಸ್ತ ಗುರುಭ್ಯೋ ನಮಃ. ಪರಮ ಪೂಜ್ಯ ಶ್ರೀ ಗುರು ಸುಧೀಂದ್ರ ತೀರ್ಥ ಶ್ರೀಪಾದರಿಗೆ ನಮೋ ನಮಃ ಅನಂತ ನಮಸ್ಕಾರಗಳು. ಮೊದಲು ಭಗವಂತನಿಗೆ ವಾಯುದೇವರಿಗೆ ಗುರುಗಳಿಗೆ ನಮಸ್ಕಾರ ಮಾಡಿ ಪರಮ ಪೂಜ್ಯರಾದ ಶ್ರೀ ಶ್ರೀಪಾದರಿಗೆ ಎಲ್ಲ ಭಕ್ತರ ಪರವಾಗಿ ಅವರ ಪಾದಾರವಿಂದಗಳಿಗೆ ಅನಂತ ನಮಸ್ಕಾರ ಸಮರ್ಪಣೆ ಮಾಡ್ತಾ, ಇವತ್ತಿಂದ ಗುರುಗಳು ಮಹಾಕರುಣೆಯಿಂದ ಛಾಂದೋಗ್ಯ ಉಪನಿಷತ್ತು, ಭಗವಂತನ ಸರ್ವೋತ್ತಮತ್ವ, ವಾಯುದೇವರ ಅನೇಕ ಮಹಿಮೆಗಳು ಆ ಉಪನಿಷತ್ ಬರುವುದನ್ನು ನಮಗೆ ತಿಳಿಸಿ ನಮಗೆ ಚಿಂತನೆ ಮಾಡೋಕ್ಕೆ ನಮಗೆ ಅನುಗ್ರಹ ಮಾಡಲಿದ್ದಾರೆ. ಇಂದಿಂದ ಒಂದು ಕೆಲವು ಕ್ಲಾಸ್ಗಳು ಛಾಂದೋಗ್ಯ ಉಪನಿಷತ್ ಇರ್ತದೆ. ಭಕ್ತಾದಿಗಳೆಲ್ಲ ಬಂದು ಗುರುಗಳ ಈ ಸಂದೇಶ ಕೇಳಿ ಅವರ ಅನುಗ್ರಹಕ್ಕೆ ಪಾತ್ರ ಆಗ್ಬೇಕು ಅಂತ ಪ್ರಾರ್ಥನೆ ಮಾಡ್ಕೋತೀನಿ. ಈಗ ಎಲ್ಲ ಭಕ್ತರ ಪರವಾಗಿ ಶ್ರೀಪಾದರಿಗೆ ಭಕ್ತಿಪೂರ್ವಕವಾಗಿ ಅವರಿಗೆ ಪ್ರಾರ್ಥನೆ ಮಾಡ್ತಾ ನಮ್ಗೆ ಅನುಗ್ರಹ ಮಾಡಬೇಕು, ಉಪದೇಶ ಸಂದೇಶ ಅಂತ ಪ್ರಾರ್ಥನೆ ಮಾಡ್ತೀನಿ. ಸ್ವಾಮಿಗಳಿದ್ದು ಶಾಂತಿ ಮಂತ್ರ ಅಕ್ಷರದಿಂದ ಶುರು ಮಾಡಿ. ಶ್ರೀ ಶ್ರೀಪಾದರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಆಪ್ಯಾಯಂತು ಮಮಾಂಗಾನಿ ವಾಕ್ ಪ್ರಾಣಶ್ಚಕ್ಷುಶ್ರೋತ್ರಮಥೋ ಬಲಂ ಇಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮ ಉಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾ ಬ್ರಹ್ಮ ನಿರಾಕರೋತ್. ಅನಿರಾಕರಣಮಸ್ತು ಅನಿರಾಕರಣಂ ಮೇ ಅಸ್ತು. ತದಾತ್ಮನಿ ನಿರತೇಯ ಉಪನಿಷತ್ಸು ಧರ್ಮಾಸ್ತೆ ಮಯಿ ಸಂತು ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಪ್ರಾರ್ಥನೆ ಮಾಡ್ತೀನಿ ಸ್ವಾಮಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸದಾ ಛಾಂದೋಗ್ಯ ಉಪನಿಷತ್ ಭಾಷ್ಯ ಪುಸ್ತಕ ಇದೆ. ಸಂಸ್ಕೃತದ್ದು ಇದೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಂದೇ ವಂದ್ಯಂ ವಿಧಿಭವ ಮಹೇಂದ್ರಾದಿವೃಂದಾರಕೇಂದ್ರೈಃ ವ್ಯಕ್ತಂ ವ್ಯಾಪ್ತಂ ಸ್ವಗುಣಗಣತೋ ದೇಶತಃ ಕಾಲತಶ್ಚ ಧೂತಾವದ್ಯಂ ಸುಖಚಿತಿಮಯೈರ್ಮಂಗಲೈರ್ಯುಕ್ತಮಂಗೈಃ ಸಾನಾಥ್ಯನ್ನೋ ವಿದಧದಧಿಕಂ ಬ್ರಹ್ಮನಾರಾಯಣಾಖ್ಯಂ ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಧಿದುಹಿತುರ್ದೇವತಾ ಮೌಲಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾಯಾಲಸತು ಮಮ ಹೃನ್ಮಂಡಲೇ ಪುತ್ರರತ್ನಂ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪ್ಯಾಯಂತು ಮಮಾಂಗಾನಿ ವಾಕ್ ಪ್ರಾಣಶ್ಚಕ್ಷುಶ್ರೋತ್ರಮಥೋ ಬಲಮಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮ ಉಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾ ಬ್ರಹ್ಮ ನಿರಾಕರೋತ್. ಅನಿರಾಕರಣಮಸ್ತು ಅನಿರಾಕರಣಂ ಮೇಸ್ತು. ತದಾತ್ಮನಿ ನಿರತೇಯ ಉಪನಿಷತ್ಸು ಧರ್ಮಾಃ ತೇ ಮಯಿ ಸಂತು ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ. ಅತ್ಯುದ್ರಿಕ್ತ ವಿದೋಷ ಸತ್ಸುಖಮಃ ಜ್ಞಾನೇಕತಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗ ಬಲ ಸತ್ ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯ ನಿಯತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತಾ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಹಯಗ್ರೀವ ಮುಖೋದ್ಗೀರ್ಣ ಗೀರ್ಭಿರ್ದೇವೀ ರಮಾಪತಿಂ ಅಸ್ತು ವದ್ವಿಸ್ತೃತ ಗುಣಂ ಭೋಗಿ ಪ್ರಸ್ತರಶಾಯಿನಂ. ಹಯಗ್ರೀವೋದ್ಗೀತವಾಕ್ಯೈಃ ರಮಾ ದೇವಿ ರಮಾಪತಿಂ ಓಮಿತ್ಯೇತನ್ಮುಖೈರ್ದೇವಂ ಅಸ್ತು ವತ್ಸಾಮವೇದಗೈಃ
ಶ್ರೀ ಹರಿವಾಯು ಗುರುಗಳ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಸಾಮವೇದಕ್ಕೆ ಸೇರಿದಂತಹ ಛಾಂದೋಗ್ಯೋಪನಿಷತ್ತಿನ ಉಪನ್ಯಾಸವನ್ನು ಆರಂಭಿಸ್ತಾ ಹರಿವಾಯು ಗುರುಗಳು ವಿಘ್ನೇಶ್ವರಾಂತರ್ಯಾಮಿ ಮಧ್ವಾಂತರ್ಗತ ವಿಶ್ವಂಭರಾಭಿನ್ನ ಲಕ್ಷ್ಮೀ ನರಸಿಂಹದೇವರು ಈ ಛಾಂದೋಗ್ಯೋಪನಿಷತ್ತಿನ ಪ್ರವಚನವನ್ನು, ಈ ಜ್ಞಾನಯಜ್ಞವನ್ನು ನಿರ್ವಿಘ್ನವಾಗಿ ನಡೆಸಲಿ ಅಂತ ಪ್ರಾರ್ಥನೆ ಮಾಡಿ ಆರಂಭ ಮಾಡಿಸ್ತಾ ಇದ್ದೇವೆ. ಸಾಮವೇದಕ್ಕೆ ಸೇರಿದ ಈ ಛಾಂದೋಗ್ಯೋಪನಿಷತ್ತಿಗೆ ಹಯಗ್ರೀವ ದೇವರು ಮುಖ್ಯ ದೇವತೆಗಳು. ಹಯಗ್ರೀವ ಮುಖೋದ್ಗೀರ್ಣೈ ಗೀರ್ಭಿರ್ದೇವಿ ರಮಾಪತಿಂ ಅಸ್ತುವತ್ ವಿಸ್ತೃತ ಗುಣಂ ಭೋಗಿ ಪ್ರಸ್ತರ ಶಾಯಿನಂ. ಶೇಷಶಾಹಿಯಾಗಿರ್ತಕ್ಕಂಥ ಪರಮಾತ್ಮನನ್ನ ರಮಾದೇವಿ ಸ್ತೋತ್ರ ಮಾಡಿದ್ದು. ಛಾಂದೋಗ್ಯೋಪನಿಷತ್ತು ಅಂದರೆ ಶೇಷಶಾಹಿಯಾದಂಥ ಪರಮಾತ್ಮನ ಸ್ತೋತ್ರ ರಮಾದೇವಿ ಮಾಡಿದ್ದು. ಇದು ಮೂಲತಃ ರಮಾದೇವಿ ಕಂಡುಕೊಂಡದ್ದಲ್ಲ, ಹಯಗ್ರೀವ ದೇವರ ಮುಖದಿಂದ ಬಂದಿರತಕ್ಕಂಥ ಈ ಉಪನಿಷತ್ತಿನಿಂದಲೇ ರಮಾದೇವಿ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾಳೆ. ಆದ್ದರಿಂದ ಹಯಗ್ರೀವ ದೇವರು, ರಮಾದೇವಿ ಇವರೇ ಋಷಿಗಳು. ಭೋಗಿ ಪ್ರಸ್ತರ ಶಾಯಿ, ಭೋಗಿ ಅಂದರೆ ಶೇಷ, ಆ ಶೇಷಶಾಹಿಯಾಗಿರ್ತಕ್ಕಂಥ ಪರಮಾತ್ಮನೇ ಪ್ರತಿಪಾದ್ಯ ದೇವತೆ ಇದೆ. ಇಂತಹ ಈ ಛಾಂದೋಗ್ಯೋಪನಿಷತ್ತಿನ ಅನುವಾದವನ್ನು ಆರಂಭ ಮಾಡ್ತಾ ಇದ್ದೇವೆ. ಅತ್ಯುದ್ರಿಕ್ತ ವಿದೋಷ ಸತ್ಸುಖ ಮಹಾಜ್ಞಾನೇಕ ತಾನಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗ ಬಲಸತ್ ಸಾರಾತ್ಮ ದಿವ್ಯಾಕೃತಿಂ. ಪರಮಾತ್ಮನ ದಿವ್ಯವಾದಂಥ ಸ್ವರೂಪ, ಎಲ್ಲದರ ಮೇಲೆ ಪ್ರಭುತ್ವ, ಶಕ್ತಿ, ಭೋಗ, ಬಲ, ಮಹಾಜ್ಞಾನ ಮತ್ತು ವಿಶೇಷವಾಗಿರ್ತಕ್ಕಂಥ ಆನಂದ, ಇವೆಲ್ಲ ಪರಮಾತ್ಮನ ದೇಹ ಸ್ವರೂಪ. ಭಗವಂತನೇ ಇಡೀ ಜಗತ್ತಿಗೆ ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನಾಜ್ಞಾನ ಬಂಧಗಳನ್ನು ಕೊಡ್ತಕ್ಕಂಥವನು. ಅಂಥ ಭಗವಂತನನ್ನ ನಿತ್ಯಂ ಸದೋಪಾಸ್ಮಹೇ ಅಂತ ಸದಾ ನಾವು ಉಪಾಸನೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಈ ಉಪನಿಷತ್ತಿನ ಆರಂಭದಲ್ಲಿ ಉದ್ಗೀಥೋಪಾಸನೆ ಅಂತ ಬಂದಿದೆ. ಉದ್ಗೀಥ ನಾಮಕನಾದ ಪರಮಾತ್ಮನನ್ನ ಉಪಾಸನೆ ಮಾಡೋದನ್ನ ಆರಂಭದಲ್ಲಿ ಹೇಳಿದ್ದಾರೆ. ಓಮಿತ್ತೇತದಕ್ಷರಮುದ್ಗೀಥಮುಪಾಸೀತ ಓಮಿತಿ ಹ್ಯುದ್ಗಾಯತಿ ಅಂತ ಪ್ರಾರಂಭ ಆಗ್ತದೆ. ಉದ್ಗೀಥ ಅಂದರೆ ಪರಮಾತ್ಮ ನಾರಾಯಣ. ಉದ್ಗೀಥ ಅಂತ ಒಂದು ಸಾಮವೇದ ಇದೆ. ಆ ಸಾಮ ಪ್ರತಿಪಾದ್ಯನಾಗಿರ್ತಕ್ಕಂಥ ನಾರಾಯಣನಿಗೆ ಉದ್ಗೀಥ ಅಂತ ಹೆಸರು. ಉತ್ ಅಂದರೆ ಉತ್ಕೃಷ್ಟ, ಗೀತ ಅಂತಂದ್ರೆ ಎಲ್ಲ ವೇದಗಳಿಂದ ಪ್ರತಿಪಾದ್ಯನಾದವನು. ಉತ್ ಅಂದರೆ ಉಚ್ಚ, ಉತ್ಕೃಷ್ಟ. ಗೀ ಅಂದರೆ ಸರ್ವವೇದ ಪ್ರತಿಪಾದ್ಯ. ಥ ಅಂದರೆ ಎಲ್ಲರಿಗೂ ಆಶ್ರಯ ಅಂತ ಅರ್ಥ. ಥ ಅಂದರೆ ಸ್ಥಾನ. ಹೀಗೆ ಒಂದೊಂದು ಅಕ್ಷರವನ್ನ ಇಟ್ಕೊಳ್ಬಹುದು. ಉದ್ಗೀತ ಉತ್ಕೃಷ್ಟ ಎಂಬುದಾಗಿ ಎಲ್ಲ ವೇದಗಳಿಂದ ಗೀತನಾಗಿದ್ದಾನೆ. ಥ ಅಂದರೆ ಎಲ್ರಿಗೂ ಪಾಲಕ ರಕ್ಷಕನಾಗಿದ್ದಾನೆ ಪರಮಾತ್ಮ. ಅವನು ಓಂ ಅಂತ ಹೆಸರು ಅವನಿಗೆ. ಏತತ್ ಅಂತ ಹೆಸರು. ಓಂ ಅಂತ ಯಾಕೆ ಅಂತಂದ್ರೆ ಓಂ ಅನ್ನೋದು ಗುಣಪೂರ್ಣತ್ವವನ್ನು ಹೇಳುತ್ತದೆ. ಗುಣಪೂರ್ಣನಾಗಿದ್ದಾನೆ. ಮತ್ತು ಏತತ್ ಅಂದ್ರೆ ಹತ್ತಿರ ಇದ್ದದ್ದನ್ನು ನಾವು ಏತತ್ ಅಂತ ಕರಿತೇವೆ. ದೂರ ಇದ್ದದ್ದನ್ನು ತತ್ ಅಂತ ಹೇಳ್ತೇವೆ. ತತ್ ಅಂದ್ರೆ ಅದು, ಏತತ್ ಅಂದ್ರೆ ಇದು, ಇದು ಅಂದ್ರೆ ಹತ್ತಿರದಲ್ಲಿರೋದು. ಹಾಗಾಗಿ ಭಗವಂತ ಗುಣಪೂರ್ಣನಾದ್ರಿಂದ ಓಂ ನಾಮಕ. ಎಲ್ಲರ ಒಳಗೆ, ಹತ್ತಿರ ಅಂದ್ರೆ ತೀರ ಹತ್ತಿರ, ಎಲ್ಲರ ಒಳಗೆ ಅಂತರ್ಯಾಮಿಯಾಗಿರೋದ್ರಿಂದ
ಏತತ್ ಅಂತ ಅವನಿಗೆ ಹೆಸರು. ಉದ್ಗೀತ, ಉಚ್ಚ, ಗೀತ ಮತ್ತು ಆಶ್ರಯ. ಆದ್ದರಿಂದ ಉದ್ಗೀತ, ಇಂಥ ಪರಮಾತ್ಮನನ್ನ ಉಪಾಸನೆ ಮಾಡಬೇಕು. ಈ ರೀತಿಯಾದ ಉಪನಿಷತ್ ವಾಕ್ಯಗಳಿಂದಲೇನೆ ರಮಾದೇವಿ ಭಗವಂತನನ್ನ ಸ್ತೋತ್ರ ಮಾಡಿದ್ದಾಳೆ. ಅವನು ಉತ್ಕೃಷ್ಟ, ಉತ್ತಮ, ಉಚ್ಚ ಹೇಗೆ ತಾರತಮ್ಯ ಗೊತ್ತಾದ್ರೆ ಗೊತ್ತಾಗ್ತದೆ. ಅದಕ್ಕೆ ಮುಂದೆ ಉಪನಿಷತ್ತು ತಾರತಮ್ಯವನ್ನು ತಿಳಿಸ್ತಾ ಇದೆ. ಅಲ್ಲಿಂದ ಪ್ರಾರಂಭ ಆಗ್ತದೆ. ಓಂ ಅಂತ ಹೇಳಿ ಪರಮಾತ್ಮನಿಗೆ ಹೆಸರು. ಯಾಕೆ ಅಂದರೆ ಓಂ ಅನ್ನೋ ಶಬ್ದ ಅವಧಾತುವಿನಿಂದ ನಿಷ್ಪನ್ನವಾದದ್ದು. ಓಂ ಅಂತಂದ್ರೆ ಅವಧಾತುವಿನ ರೂಪ ಇದು. ಅವ ಅನ್ನೋ ಧಾತುವಿಗೆ ರಕ್ಷಣ ಅಂತ ಅರ್ಥ. ಅದರಿಂದ ಓಂ ಅಂದರೆ ರಕ್ಷಕ ಅಂತ ಅರ್ಥ. ಓಂ ಅನ್ನೋ ಅವಧಾತುವಿಗೆ ಗತಿ, ಜ್ಞಾನ, ಪ್ರವೇಶ ಇವೆಲ್ಲ ಅರ್ಥಗಳಿದೆ. ಆದ್ದರಿಂದ ಭಗವಂತ ಗುಣಪೂರ್ಣ, ಪರಮಾತ್ಮ ರಕ್ಷಕ, ಪರಮಾತ್ಮ ಜ್ಞಾನ ಸ್ವರೂಪಿ, ಅಧಿಕ ಉಚ್ಚ ಕಾಂತಿ ಸ್ವರೂಪನಾಗಿದ್ದಾನೆ, ಆನಂದ ರೂಪನಾಗಿದ್ದಾನೆ, ಪೋಷಕನಾಗಿದ್ದಾನೆ, ಜಗತ್ತಿಗೆ ಆಶ್ರಯನಾಗಿದ್ದಾನೆ, ಅಧಿಕ ಉಚ್ಚ ಎಂಬುದಾಗಿ ಮಿತನಾಗಿದ್ದಾನೆ. ಆದ್ದರಿಂದ ಓಂ ಅ ಉ ಮ. ಅ ಅಧಿಕ, ಉ ಅಂದರೆ ಉಚ್ಚ, ಮ ಅಂದರೆ ಮಿತ, ಈ ರೀತಿ ತಿಳಿಯಲ್ಪಟ್ಟವನು. ಹೀಗೆ ಓಂಕಾರ ಅನೇಕ ಅರ್ಥವನ್ನು ಹೇಳ್ತಾ ಇದೆ. ಆದ್ದರಿಂದ ಭಗವಂತನ ದಿವ್ಯವಾದ ನಾಮ ಅದು. ಅವನಲ್ಲಿ ಉಚ್ಚತ್ವ, ಸರ್ವೋತ್ಕೃಷ್ಟತ್ವ ತಿಳ್ಕೊಳ್ಬೇಕಾದ್ರೆ ತಾರತಮ್ಯ ತಿಳಿಬೇಕು. ತಾರತಮ್ಯ ತಿಳಿದಾಗ ಎಲ್ಲದಕ್ಕಿಂತ ಅವನು ಉತ್ಕೃಷ್ಟ, ಅವನ ಮೇಲೆ ಯಾರಿಲ್ಲ, ಉಳಿದವರೆಲ್ಲ ಅವನ ಅಧೀನರು ಅಂತ ಗೊತ್ತಾಗ್ತದೆ. ಅದಕ್ಕಾಗಿ ಉಪನಿಷತ್ತು ತಾರತಮ್ಯವನ್ನು ಹೇಳ್ತಾ ಇದೆ. ಈ ತಾರತಮ್ಯ ಅನ್ನೋದು ಮಧ್ವಾಚಾರ್ಯರೇ ಹುಟ್ಟುಹಾಕಿದ ಸಿದ್ಧಾಂತ ಅಲ್ಲ. ಉಪನಿಷತ್ತು, ಛಾಂದೋಗ್ಯ ಉಪನಿಷತ್ತು ಆರಂಭದಲ್ಲಿ ಉದ್ಗೀತೋಪಾಸನೆ ಹೇಳಿದ ಕೂಡಲೇ ಮುಂದೆ ಹೇಳೋದೇ ತಾರತಮ್ಯವನ್ನ. ಯಾರು ತಾರತಮ್ಯ ತಿಳಿದು ಹಂತದಲ್ಲಿ ಅಂದರೆ ಆರೋಹಣ ಕ್ರಮ, ಕೆಳಗಿನಿಂದ ಮೇಲ್ಮೇಲಿನವರನ್ನು ಚಿಂತನೆ ಮಾಡ್ತಾ ಹೋಗುವಾಗ ಹಂತದಲ್ಲಿ ಪರಮಾತ್ಮ ಒಬ್ಬನೇ, ಅವನ ಮೇಲೆ ಇನ್ನೊಬ್ಬರಿಲ್ಲ. ಹೀಗೆ ಯಾರು ತಿಳ್ಕೊಳ್ತಾರೋ ಅವರಿಗೆ ಏಕಾಂತಿಗಳು ಅಂತ ಹೆಸರು. ಏಕಾಂತಿ ಅಂತ ಕರೀತಾರೆ. ಏಕಾಂತಿ ಅಂದರೆ ಹಂತದಲ್ಲಿ ಏಕಃ, ಪರಮಾತ್ಮ ಒಬ್ಬನೇ ಇದ್ದಾನೆ. ಆರೋಹಣ ಕ್ರಮದ ತಾರತಮ್ಯದಲ್ಲಿ ಹಂತದಲ್ಲಿರೋನು ಅವನೊಬ್ಬನೇ ಅಂತ ತಿಳಿದವರು ಏಕಾಂತಿಗಳು. ಈಗ ಕನ್ನಡದಲ್ಲಿ ಏಕಾಂತ ಅಂದರೆ ಯಾರು ಇಲ್ಲದ ಜಾಗಕ್ಕೆ ಹೇಳ್ತಾರೆ. ಏಕಾಂತವಾಸ ಅಂತಾರೆ. ಯಾರು ಇಲ್ಲದೆ ಇದ್ರೆ ಹಾಗರ್ಥ ಅಲ್ಲ. ಅಂತೆ ಏಕಃ, ತಾರತಮ್ಯದಲ್ಲಿ ಕೊನೆಗೆ ಪರಮಾತ್ಮ ಒಬ್ಬನೇ. ಏಕಾಂತ ಭಕ್ತರು ಅಂತ ಹೇಳ್ತಾರೆ. ಏಕಾಂತ ಭಕ್ತರು ಅಂದ್ರೆ ಇವರೇನೆ. ತಾರತಮ್ಯ ತಿಳಿದು ಕೊನೆಯಲ್ಲಿ ಪರಮಾತ್ಮ ಒಬ್ಬನೇ ಅಂತ ತಿಳಿಯುವವರೇ ಏಕಾಂತ ಭಕ್ತರು. ಅಷ್ಟೇ. ಏಕಾಂತ ಅಂದ್ರೆ ಯಾರು ಇಲ್ಲದ ಜಾಗ, ಹೀಗೆಲ್ಲ ಅರ್ಥ ಮಾಡಬಾರ್ದು. ಇಲ್ಲಿ ತಾರತಮ್ಯ ಪ್ರಕಾರ ಇತರ ದೇವತೆಗಳನ್ನ ಪೂಜೆ ಮಾಡಬೇಕು. ಅದಕ್ಕೂ ಕೂಡ ತಾರತಮ್ಯ ಉಪಯೋಗ ಇದೆ. ಏಕಾಂತ ಭಕ್ತರಾಗಲಿಕ್ಕೂ ತಾರತಮ್ಯ ಬೇಕು, ಬೇರೆ ದೇವತೆಗಳ ಪೂಜೆ ಬೇಕು. ಯಾರದ್ದಾದ್ಮೇಲೆ ಯಾರಿಗೆ ಮಾಡಬೇಕು? ವಿಷಮ ಪೂಜೆ ಆಗಬಾರ್ದು. ವಿಷಮ ಪೂಜೆ ಅಂದರೆ ಕೆಳಗಿನವರಿಗೆ ಮೊದಲು ಮಾಡೋದು, ಮೊದಲಿನವರಿಗೆ ಆಮೇಲೆ ಮಾಡೋದು. ಇಂಥ ಪೂಜೆ ಇದು ನರಕಾದಿ ಅನರ್ಥಕ್ಕೆ ಕಾರಣ. ಅದರಿಂದ ತಾರತಮ್ಯ ತಿಳಿದು ಅವರವರ ಯೋಗ್ಯತೆ ತಿಳಿದು ಅದೇ ಕ್ರಮದಲ್ಲಿ ಪೂಜೆ ನಡೆಸಬೇಕು. ಹಾಗಾಗಿ ತಾರತಮ್ಯ ಜ್ಞಾನ ಅವಶ್ಯ ಬೇಕು ಅಂತ ತಾರತಮ್ಯ ಹೇಳ್ತಾ ಇದೆ. ಪರಿವಾರ ದೇವತೆಗಳ ಪೂಜೆಗೋಸ್ಕರ ತಾರತಮ್ಯ ಬೇಕು ಅಂತ ಹೇಳಿದರೆ ಒಂದು ವಿರೋಧ ಬರ್ತದೆ ಅಂತ ಒಂದು ಪ್ರಶ್ನೆ. ಏನು? ಒಂದು ಪ್ರಮಾಣ ವಾಕ್ಯ ಇದೆ, ಆಚಾರ್ಯರು ಅದನ್ನು ಉಲ್ಲೇಖ ಮಾಡಿ ಆ ವಿರೋಧ ಪರಿಹರಿಸ್ತಾರೆ. ಸರ್ವದೇವತೆಗಳನ್ನು ಕೂಡ ಪರಿವಾರತ್ವೇನ ಪೂಜೆ ಮಾಡಬೇಕು ಅಂತಿದೆ. ಆದರೆ ಇನ್ನೊಂದು ಪ್ರಮಾಣ ಹೇಳ್ತದೆ, ವಿಪ್ರ ಕ್ಷತ್ರಿಯ ವಿಕ್ಷೂದ್ರ ವರ್ಣಭೇದೇನ ಸರ್ವಶಃ ಮನವೋ ಮಾನವಾಶ್ಚೈವ ಸಂಪೂಜ್ಯಾ ನೈವ ದೇವತಾ. ಬಹಳ ಸುಲಭವಾಗಿದೆ, ಇದು ಅರ್ಥ ಆಗ್ತದೆ. ಮನವೋ ಮಾನವಾಶ್ಚೈವ ಸಂಪೂಜ್ಯಾ, ಮನುಗಳನ್ನ ಪೂಜೆ ಮಾಡ್ರಿ, ಮಾನವರನ್ನ ಪೂಜೆ ಮಾಡ್ರಿ. ನೈವ ದೇವತಾ, ದೇವತೆಗಳ ಪೂಜೆ ಮಾಡಬೇಡಿ
ಎಷ್ಟು ವಿರುದ್ಧವಾದ ವಾಕ್ಯ. ಅದು ಯಾವ ಮಾನವರನ್ನ ಪೂಜೆ ಮಾಡಬೇಕಂತೆ? ವಿಪ್ರ ಕ್ಷತ್ರಿಯ ವಿಟ್ ಶೂದ್ರ ವರ್ಣಭೇದೇನ ಸರ್ವಶಃ. ವಿಪ್ರ ಅಂದ್ರೆ ಬ್ರಾಹ್ಮಣರು, ಕ್ಷತ್ರಿಯರು, ವಿಟ್ ಅಂದ್ರೆ ವೈಶ್ಯರು, ಶೂದ್ರರು. ಹೀಗೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವ ವರ್ಣಭೇದದಿಂದ ಇರತಕ್ಕಂಥ ಎಲ್ಲ ಮಾನವರನ್ನ ಪೂಜೆ ಮಾಡ್ರಿ. ಅವರಿಗೆ ಮೂಲರಾದ ಮನುಗಳನ್ನ ಪೂಜೆ ಮಾಡ್ರಿ. ನೈವ ದೇವತಾಹ, ದೇವತೆಗಳನ್ನ ಪೂಜೆ ಮಾಡಬೇಡಿ. ಎಷ್ಟು ವಿರುದ್ಧವಾದ ವಾಕ್ಯ ಇದು. ಶ್ರೀಮದ್ ಆಚಾರ್ಯ ಇಲ್ಲದೆ ಇದ್ರೆ ಈ ವಾಕ್ಯ ನೋಡಿದವರಿಗೆ ಏನು ಅನ್ನಿಸ್ತದೆ? ನಮ್ಮ ಸುತ್ತಮುತ್ತಲೂ ಇರುವ ಮಾನವರನ್ನ ಪೂಜೆ ಮಾಡ್ರಿ ಅಷ್ಟೇ ಹೊರತು ಕಣ್ಣಿಗೆ ಕಾಣಿಸದೇ ಇರೋ ದೇವರನ್ನ ಪೂಜೆ ಮಾಡಬೇಡಿ ಅಂತಲೇ ಪ್ರಮಾಣ ಹೇಳ್ತದೆ ಅಂತ ಆಗಿಬಿಡ್ತದೆ. ಎಲ್ಲರೂ ಹೇಳೋದು ಹಾಗೆ, ಕಣ್ಣಿಗೆ ಕಾಣಿಸೋ ದೇವರನ್ನ ಪೂಜೆ ಮಾಡ್ರಿ ಮೊದಲು, ಅದನ್ನ ಬಿಟ್ಟು ಕಾಣದೇ ಇರೋ ದೇವ್ರನ್ನ ಯಾಕೆ ಮಾಡ್ತೀರಿ ಅಂತ. ಇಲ್ಲಿ ನೋಡಿದ್ರೆ ಹಾಗೇ ಇದೆ. ಮನವೋ ಮಾನವಾಶ್ಚೈವ ಸಂಪೂಜ್ಯ, ಮನು ಮಾನವರನ್ನ ಪೂಜೆ ಮಾಡ್ರಿ, ನೈವ ದೇವತಾಹ. ಅದಕ್ಕೆ ಅರ್ಥ ಏನು? ಆಚಾರ್ಯರು ಅದ್ಭುತವಾಗಿ ಛಾಂದೋಗ್ಯ ಉಪನಿಷತ್ ಭಾಷ್ಯದ ಆರಂಭದಲ್ಲೇ ಹೇಳ್ತಾರೆ. ಇಲ್ಲಿ ಮನವಹ ಅಂತಂದ್ರೆ ವೈವಸ್ವತ ಮನು, ಸ್ವಯಂಭೂ ಮನು ಇವರಲ್ಲ. ಅಥವಾ ಮಾನವರು ಅಂತಂದ್ರೆ ಆ ಮನುವಂಶದಲ್ಲಿ ಬಂದಂಥ ಮನುಷ್ಯರು ಅಲ್ಲ. ಮನುಗಳು, ಮಾನವರು ಏನಿದ್ದಾರೆ ಅವರನ್ನ ಪೂಜೆ ಮಾಡ್ರಿ ಅಂದ್ರೆ, ಮನು ಅಂತಂದ್ರೆ ಬ್ರಹ್ಮಾದಿ ದೇವತೆಗಳು ಅಂತ ಅರ್ಥ. ಮನುಗಳು ಅಂದ್ರೆ ಜ್ಞಾನಿಗಳು, ವಿಶೇಷ ಜ್ಞಾನಿಗಳಾದ ಬ್ರಹ್ಮಾದಿ ದೇವತೆಗಳು. ಮಾನವರು ಅಂತಂದ್ರೆ ಋಷಿಗಳು ಅಂತ ಅರ್ಥ. ಇದು ಬ್ರಹ್ಮಾದಿ ದೇವತೆಗಳು, ಋಷಿಗಳೇನಿದ್ದಾರೆ ಅವರನ್ನ ಪೂಜೆ ಮಾಡ್ರಿ. ಮತ್ತೆ ನೈವ ದೇವತಾ, ದೇವತೆಗಳನ್ನು ಪೂಜೆ ಮಾಡಬೇಡಿ ಅಂತಿದೆಯಲ್ಲ ಅಂದ್ರೆ, ಇಲ್ಲಿ ದೇವತಾ ಶಬ್ದಕ್ಕೆ ಬೇರೆ ಅರ್ಥ ಏನು? ದೇವತೆಗಳಲ್ಲಿ ಎರಡು ಥರ, ಪೂಜಾರ್ಹ ದೇವತೆಗಳು, ಪೂಜ್ಯರಾದ ದೇವತೆಗಳು ಮತ್ತು ಅಪಭ್ರಷ್ಟ ದೇವತೆಗಳು ಅಂತ ಎರಡು ಥರ ಇದ್ದಾರೆ. ಪೂಜ್ಯರಾದ ದೇವತೆಗಳು ಅಂತಂದ್ರೆ ಬ್ರಹ್ಮಾದಿ ದೇವತೆಗಳೆಲ್ಲ ಪೂಜ್ಯರಾದ ದೇವತೆಗಳು. ಬರೇ ದೇವತಾಹ ಅಂತಷ್ಟೇ ಹೇಳಿದ್ರೆ ಅಪಭ್ರಷ್ಟ ದೇವತೆಗಳಿದ್ದಾರೆ, ಅವರನ್ನು ಪೂಜೆ ಮಾಡಬೇಡ್ರಿ. ಯಾರು ಅಪಭ್ರಷ್ಟ ದೇವತೆಗಳು? ಅಪಭ್ರಷ್ಟ ದೇವತೆಗಳು ಅಂತಂದ್ರೆ ಬ್ರಹ್ಮ, ರುದ್ರ, ಇಂದ್ರ ಈ ಹೆಸರಿನವರೇ ಇದ್ದಾರಂತೆ ಅಪಭ್ರಷ್ಟ ದೇವತೆಗಳು. ಅವರನ್ನು ದೇವ ಅಂತ ಯಾಕೆ ಕರೀತಾರೆ? ದೀನತ್ವಾತ್ ದೇವನಾಮಾನಃ, ದೀನರಾದ್ರಿಂದ ದೇವ ಅಂತ ಹೆಸರು. ಬ್ರಹ್ಮಾದ್ಯಾಖ್ಯ ಯುತ ಅಪಿ, ಬ್ರಹ್ಮ, ರುದ್ರ, ಇಂದ್ರ, ವರುಣ, ಕುಬೇರ ಇದೇ ಹೆಸರು ಉಂಟವರಿಗೆ. ಎಷ್ಟು ವಿಚಿತ್ರ! ಬ್ರಹ್ಮ, ಇಂದ್ರ, ರುದ್ರ ಅನ್ನೋ ಹೆಸರಿನ ಅಪಭ್ರಷ್ಟ ದೇವತೆಗಳಿದ್ದಾರೆ. ದೀನರಾದ್ರಿಂದ ದೇವತೆಗಳು ಬ್ರಹ್ಮಾದಿ ಹೆಸರನ್ನ ಪಡೆದಿದ್ದಾರೆ. ಅವರು ಬದುಕೋದು ಹೇಗೆ ಅಂತಂದ್ರೆ, ಯಜ್ಞ ಮಾಡುವಾಗ ಸರ್ವಾಂತರ್ಯಾಮಿ ಪರಮಾತ್ಮನ ಅನುಸಂಧಾನದಿಂದ ಆಹುತಿ ಕೊಡಬೇಕು. ಈ ಸರ್ವಾಂತರ್ಯಾಮಿ ಪರಮಾತ್ಮನ ಅನುಸಂಧಾನ ಇಲ್ಲದೇನೆ, ಭಗವಂತನನ್ನು ಉದ್ದೇಶವಾಗಿ ಇಟ್ಟುಕೊಳ್ಳದೆ ಇಂದ್ರಾಯ ಸ್ವಾಹ, ವರುಣಾಯ ಸ್ವಾಹ ಅಂತ ಬರೀ ಆಯಾ ದೇವತೆಗಳನ್ನೇ ಇಟ್ಟುಕೊಂಡು ಯಜ್ಞ ಮಾಡಿದರೆ ಇದೆಲ್ಲ ಅದೇ ಹೆಸರಿನ ಅಪಭ್ರಷ್ಟ ದೇವತೆಗಳಿಗೆ ಹೋಗ್ತದೆ. ನಾವು ಕೊಟ್ಟ ಆಹುತಿ ಪೂರ್ತಿ ಹೋಗೋದು ಅಪಭ್ರಷ್ಟ ದೇವತೆಗಳಿಗೆ. ಆದ್ರಿಂದ ಅಂತರ್ಯಾಮಿ ಸರ್ವೋತ್ತಮ ಪರಮಾತ್ಮ ಇದ್ದಾನೆ ಅಂತ ಈ ಅನುಸಂಧಾನ ಇಟ್ಟುಕೊಂಡು ಪೂಜೆ ಮಾಡಿದರೆ, ಭಗವಂತನ ದೃಷ್ಟಿ ಇಟ್ಟುಕೊಂಡು ಪೂಜೆ ಮಾಡಿದರೆ ಅದು ಚತುರ್ಮುಖ ಬ್ರಹ್ಮದೇವರು, ಇಂದ್ರದೇವರು ಅವ್ರಿಗೆ ಹೋಗ್ತದೆ. ಆ ಅಂತರ್ಯಾಮಿ ಪರಮಾತ್ಮನ ಅನುಸಂಧಾನ ಇಲ್ಲದೇನೆ ಆಹುತಿ ಕೊಟ್ರೆ ಆಹುತಿ ಎಲ್ಲ ಹೋಗೋದು ಅಪಭ್ರಷ್ಟ ದೇವತೆಗಳಿಗೆ. ಅಲ್ಲ, ನಾವು ಬ್ರಹ್ಮಣೇ ಸ್ವಾಹ ಅಂತಂದಿದ್ದೇವೆ, ಇಂದ್ರಾಯ ಸ್ವಾಹ ಅಂತಿದ್ದೇವೆ ಅಂದ್ರೆ ಅವರಿಗೂ ಇಂದ್ರ ಅಂತಲೇ ಹೆಸರು, ಅವರಿಗೂ ಬ್ರಹ್ಮ ಅಂತಲೇ ಹೆಸರು. ಈ ರಾಘವೇಂದ್ರ ಅನ್ನೋ ಹೆಸರನ್ನು ಎಷ್ಟು ಜನ ಇಟ್ಟುಕೊಳ್ಳೋದಿಲ್ಲ? ಹಾಗೆ ಬ್ರಹ್ಮ, ಇಂದ್ರ ಅನ್ನೋ ಹೆಸರು ಇಟ್ಕೊಂಡಿದ್ದಾರೆ, ಆದ್ರೆ ಅಪಭ್ರಷ್ಟ ದೇವತೆಗಳು. ಇಲ್ಲ, ಬ್ರಹ್ಮ ದೇವ ಅಂತಂತೇವೆ ಅಂದ್ರೆ ಇಂದ್ರ ದೇವ ಅಂದ್ರೂ ಅವ್ರಿಗೆ ಸೇರುತ್ತೆ. ಯಾಕೆ? ಅವ್ರಿಗೆ ದೇವ ಅಂತಲೂ ಹೆಸರಿದೆ. ದೀನತ್ವಾತ್ ದೇವನಾಮಾನ, ದೀನರಾದ್ರಿಂದ ದೇವ. ಈ ಚತುರ್ಮುಖ ಬ್ರಹ್ಮ ಇವರಿದ್ದಾರಲ್ಲ, ಅವರು ದೀನರಾದ್ರಿಂದ ದೇವರಲ್ಲ, ಅನೇಕ ಗುಣವಿಶಿಷ್ಟರಾದ್ರಿಂದ ದೇವರು, ಪ್ರಕಾಶಮಾನರಾದ್ರಿಂದ ದೇವರು. ದೇವ ಅನ್ನೋ ಶಬ್ದಕ್ಕೆ ಅನೇಕ ಅರ್ಥ.
ಹೀಗಾಗಿ ಆಚಾರ್ಯರು ಬಹಳ ಅದ್ಭುತವಾದಂಥ ಒಂದು ಅನುಗ್ರಹ ಮಾಡಿದ್ದಾರೆ. ಆ ಬ್ರಹ್ಮದೇವ, ಬ್ರಹ್ಮ, ಇಂದ್ರ ಅನ್ನೋ ಹೆಸರಿನ ಅಪಭ್ರಷ್ಟ ದೇವತೆಗಳಲ್ಲಿಯೂ ಕೂಡ ಈ ಆಹುತಿ ಹೋಗಿ ಸೇರೋ ಕ್ರಮ ಉಂಟು. ಆದ್ದರಿಂದ ಬಹಳ ಎಚ್ಚರದಿಂದ ಪರಮಾತ್ಮನ ಅನುಸಂಧಾನ ಮಾಡಿ ಯಾಗ ಮಾಡಬೇಕು. ಇದಕ್ಕೆ ಅರ್ಥ ಬ್ರಹ್ಮ ವಿಪ್ರ ಕ್ಷತ್ರಿಯ ವಿಕ್ಷೂದ್ರ ವರ್ಣಭೇದೇನ ಸರ್ವಶಃ ಅಂದರೆ, ಮನು ಅಂತಂದ್ರೆ ಬ್ರಹ್ಮಾದಿ ದೇವತೆಗಳು, ಅವರಲ್ಲಿ ವರ್ಣಭೇದ ಉಂಟು. ವರ್ಣಭೇದ ಉಂಟು ಅಂದರೆ ಈ ದೇವತೆಗಳಲ್ಲಿ ಕೆಲವರು ಬ್ರಾಹ್ಮಣರು, ಕೆಲವರು ಶೂದ್ರರು, ಕೆಲವರು ಕ್ಷತ್ರಿಯರು, ಈ ವಿಭಾಗ ಇಲ್ಲ. ದೇವತೆಗಳಲ್ಲಿ 4 ವರ್ಣ ವಿಭಾಗ ಇಲ್ಲವೇ ಇಲ್ಲ. ಸರ್ವವರ್ಣ, ಎಲ್ಲ ವರ್ಣದ ಧರ್ಮಗಳನ್ನು ಅನುಷ್ಠಾನ ಮಾಡ್ತಾರೆ ದೇವತೆಗಳು. ಆದ್ದರಿಂದ ಅವರಲ್ಲಿ ವರ್ಣ ವಿಭಾಗ ಮಾಡಿಲ್ಲ. ಮನುಷ್ಯರಲ್ಲಿ ಮಾತ್ರ ವರ್ಣ ವಿಭಾಗ. ಯಾಕೆಂದ್ರೆ 4 ವರ್ಣದ ಧರ್ಮ ಏನಿದೆ, ಪಾಠ ಪ್ರವಚನ ಬ್ರಾಹ್ಮಣರ ಧರ್ಮ, ಯುದ್ಧ ಮಾಡಿ ಧರ್ಮ ಕಾಪಾಡೋದು ಕ್ಷತ್ರಿಯರ ಧರ್ಮ, ವ್ಯಾಪಾರ ಮಾಡೋದು ವೈಶ್ಯರ ಧರ್ಮ, ಶುಶ್ರೂಷಾದಿಗಳು ಶೂದ್ರವರ್ಣ ಧರ್ಮ. ಮನುಷ್ಯರಿಗೆ ಈ 4 ಧರ್ಮಾನುಷ್ಠಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದೊಂದೇ ಮಾಡ್ಲಿಕ್ಕೆ ಆಗೋದಿಲ್ಲ, 4 ಅಂತೂ ಆಗೋದೇ ಇಲ್ಲ. ಒಂದಾದ್ರೂ ಮಾಡಿಕೊಂಡಿರ್ಲಿ ಅಂತ ಹೇಳಿ ಮನುಷ್ಯರಲ್ಲಿ ಮಾತ್ರ ಈ ವರ್ಣ ವಿಭಾಗ. ದೇವತೆಗಳು ಪ್ರತಿಯೊಬ್ಬರೂ ಕೂಡ 4 ವರ್ಣದ ಧರ್ಮವನ್ನ ಅನುಷ್ಠಾನ ಮಾಡ್ತಾರಂತೆ. ಅಂದ್ರೆ ಪ್ರತಿಯೊಬ್ಬ ದೇವರು ಕೂಡ ಪಾಠ ಪ್ರವಚನ ಮಾಡಬಲ್ಲರು, ವ್ಯಾಪಾರ ಮಾಡಬಲ್ಲರು, ಪರಿಚರ್ಯೆನೂ ಮಾಡ್ತಾರೆ, ಆಮೇಲೆ ವ್ಯಾಪಾರ, ಗೋರಕ್ಷಾ, ಕೃಷಿ ಎಲ್ಲ ಧರ್ಮಾನುಷ್ಠಾನ ಮಾಡ್ತಾರೆ. ಹಾಗಾಗಿ ವಿಪ್ರ ಕ್ಷತ್ರಿಯ ವಿಕ್ಷೂದ್ರ ವರ್ಣಭೇದೇನ ಅಂದ್ರೆ ದೇವತೆಗಳಲ್ಲಿ ವರ್ಣ ವಿಭಾಗ ಇದೆ ಅಂತ ಅರ್ಥ ಅಲ್ಲ. ಆಯಾ ವರ್ಣಕ್ಕೆ ಅಭಿಮಾನಿಗಳಾಗಿರ್ತಾರೆ ಅಷ್ಟೇ. ಅವರು ಎಲ್ಲ ವರ್ಣದವರೇ. ಈಗ ಬ್ರಹ್ಮದೇವರಿದ್ದಾರೆ, ಎಲ್ಲ ವರ್ಣದ ಧರ್ಮಾನುಷ್ಠಾನ ಮಾಡ್ತಾರೆ. ಆದರೆ ಬ್ರಹ್ಮದೇವರು ಬ್ರಾಹ್ಮಣ ಜಾತಿಗೆ ಅಭಿಮಾನಿಗಳು. ಬ್ರಹ್ಮದೇವರು, ವಾಯುದೇವರು 4 ವರ್ಣದ ಧರ್ಮಾನುಷ್ಠಾನ ಮಾಡ್ತಾರೆ. ಆದರೆ ಕ್ಷತ್ರಿಯ ಜಾತಿಗೆ ಅಭಿಮಾನಿ ವಾಯುದೇವರು. ನಿವೃತ್ತಿ, ಯಮ ಇವರೆಲ್ಲ ಶೂದ್ರ ಜಾತಿಗೆ ಅಭಿಮಾನಿಗಳು. ಕುಬೇರ ಇವರೆಲ್ಲ ಅದಕ್ಕೆ ವೈಶ್ಯ ಜಾತಿಗೆ ಅಭಿಮಾನಿಗಳಷ್ಟೇ. ಒಂದೊಂದು ಜಾತಿಗೆ ಅಭಿಮಾನಿಗಳಾಗಿದ್ದಾರೆ. ಆದರೆ ಆ ದೇವತೆಗಳು ಎಲ್ಲ ವರ್ಣಕ್ಕೂ ಸೇರಿದವರೇ. ಯಾಕೆ ಎಲ್ಲ ವರ್ಣದ ಧರ್ಮಾನುಷ್ಠಾನ ಮಾಡ್ತಾರೆ. ಅದರಿಂದ ಈ ಶ್ಲೋಕಕ್ಕೆ ಆಚಾರ್ಯರ ಪ್ರಕಾರ ಇಷ್ಟರ್ಥ: ವಿಪ್ರ ಕ್ಷತ್ರಿಯ ವಿಟ್ಟು ಶೂದ್ರ ವರ್ಣಭೇದೇನ ಸರ್ವಶಃ ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನೋ ವರ್ಣಗಳಿಗೆ ಅಭಿಮಾನಿಗಳಾಗಿ ಬ್ರಹ್ಮಾದಿ ದೇವತೆಗಳಿದ್ದಾರೆ. ಅವರು ಮನುಗಳು ಅಂತ ಅವರಿಗೆ ಹೆಸರು. ಇನ್ನು ಮಾನವರು ಅಂದರೆ ಋಷಿಗಳು, ಅವರನ್ನು ಪೂಜೆ ಮಾಡ್ರಿ. ಅದೇ ಹೆಸರಿನ ದೀನರಾದಂತಹ, ಆದ್ರಿಂದ ದೇವ ಅಂತ ಕರೆಸ್ಕೊಳ್ತಕ್ಕಂತಹ ಅಪಭ್ರಷ್ಟ ದೇವತೆಗಳನ್ನು ಪೂಜೆ ಮಾಡಬೇಡ್ರಿ. ನೈವ ದೇವತಾಹ ಅಂದ್ರೆ ಇಷ್ಟರ್ಥ. ಅದರಿಂದ ಎಲ್ಲ ದೇವತೆಗಳ ಪೂಜೆ ಮಾಡಲೇಬೇಕು, ತಾರತಮ್ಯ ತಿಳ್ಕೊಂಡು ಮಾಡಬೇಕು. ಆ ದೇವತೆಗಳ ತಾರತಮ್ಯ ಏನು ಅಂತ ಮುಂದೆ ಹೇಳ್ತಾರೆ. ಇದು ಮಧ್ಯದಲ್ಲಿ ಈ ಪ್ರಮಾಣ ವಿರೋಧ ಬರ್ತದೆ ಅಂತ ಆಚಾರ್ಯರು ಪರಿಹಾರ ಮಾಡಿದ್ದು ಭಾಷ್ಯದಲ್ಲಿ. ಆ ಶ್ಲೋಕ ಎಷ್ಟು ಗಂಭೀರ ಇದೆ, ಶ್ರೀಮದ್ ಆಚಾರ್ಯರು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ತಾರೆ ಅನುಗ್ರಹ ಮಾಡಿ ಅಂತ ಅನ್ನೋದಕ್ಕೆ ಹೇಳಿದೆ. ಇನ್ನು ತಾರತಮ್ಯ ಉಪನಿಷತ್ ಹೇಳಿದ ಕ್ರಮ ಏನು ಅಂದರೆ, ಪೃಥ್ವಿ ಶ್ರೇಷ್ಠ. ಪೃಥ್ವಿಗಿಂತ ಪೃಥ್ವಿ ರಸ ಅಂದ್ರೆ ಶ್ರೇಷ್ಠ ಅಂತ ಅರ್ಥ. ಪೃಥ್ವಿ ಶ್ರೇಷ್ಠ. ಪೃಥ್ವಿಗಿಂತ ಜಲ ಶ್ರೇಷ್ಠ. ಜಲಕ್ಕಿಂತ ವೃಕ್ಷ ಶ್ರೇಷ್ಠ. ವೃಕ್ಷಕ್ಕಿಂತ ಪುರುಷತ್ವ ಶ್ರೇಷ್ಠ. ಪುರುಷತ್ವಕ್ಕಿಂತ ವಾಕ್ ಶ್ರೇಷ್ಠ. ವಾಕಿಗಿಂತ ಪ್ರಾಣ ಶ್ರೇಷ್ಠ. ಪ್ರಾಣಕ್ಕಿಂತ ರಮಾ ಶ್ರೇಷ್ಠ. ರಮಾದೇವಿಗಿಂತ ವಿಷ್ಣು ಶ್ರೇಷ್ಠ. ಹೀಗೆ 8 ಸ್ತರಗಳಲ್ಲಿ ತಾರತಮ್ಯವನ್ನು ಹೇಳಿದ್ದಾರೆ. 8 ಭಾಗ ಮಾಡಿದ್ದಾರೆ ಅಷ್ಟೆ ಸ್ಥೂಲವಾಗಿ. 32 ಕಕ್ಷೆಗಳನ್ನು ಮಾಡಿ ಹೇಳೋದು ಉಂಟು, 8 ಕಕ್ಷೆಗಳನ್ನು ಮಾಡಿ ಹೇಳೋದು ಉಂಟು. ಉಪನಿಷತ್ತು 8 ಕಕ್ಷೆಗಳಲ್ಲಿ ತಾರತಮ್ಯ ತಿಳಿಸ್ತದೆ. ಎಲ್ಲ ದೇವತೆಗಳಿಗಿಂತ
ಪೃಥ್ವಿ ಅಂದರೆ ಧರಾದೇವಿ. 18ನೇ ಕಕ್ಷೆಯಲ್ಲಿ ಬರ್ತಕ್ಕಂಥ ಧರಾದೇವಿ ಅವಳು ಉಳಿದ ಕೆಳಗಿನ ಎಲ್ಲ ದೇವತೆಗಳಿಗಿಂತ ಶ್ರೇಷ್ಠಳಾಗಿದ್ದಾಳೆ. ಧರಾದೇವಿ 18ನೇ ಕಕ್ಷೆ. ಅವಳಿಗಿಂತ ವರುಣ ಶ್ರೇಷ್ಠ. ವರುಣ ಅಂತಂದ್ರೆ ಜಲಾಭಿಮಾನಿ ವರುಣ, ಅವನು 13ನೇ ಕಕ್ಷೆ, ಅವನು ಶ್ರೇಷ್ಠ. ಜಲಕ್ಕಿಂತ ವೃಕ್ಷ ಅಂತಂದ್ರೆ ಜಲಾಭಿಮಾನಿ ವರುಣದೇವರಿಗಿಂತ ವೃಕ್ಷ ಅಂದ್ರೆ ಗಿಡಮರಗಳು, ಅದಕ್ಕೆ ಅಭಿಮಾನಿಯಾದಂಥ ರುದ್ರದೇವರು ಶ್ರೇಷ್ಠ. ಇದು ಚಂದ್ರ ಶ್ರೇಷ್ಠ ಅಂತ ಅರ್ಥ. ಚಂದ್ರ ಈ 32 ಕಕ್ಷೆ ಪ್ರಕಾರ 12ನೇ ಕಕ್ಷೆಯಲ್ಲಿ ಬರ್ತಾನೆ. ವೃಕ್ಷಕ್ಕಿಂತ ಪುರುಷತ್ವ ಶ್ರೇಷ್ಠ ಅಂತಂದ್ರೆ ಚಂದ್ರನಿಗಿಂತ ಪುರುಷತ್ವಕ್ಕೆ ಅಭಿಮಾನಿಯಾದ, ಪುಂಸ್ತಕ್ಕೆ ಅಭಿಮಾನಿಯಾದ ರುದ್ರದೇವರು ಶ್ರೇಷ್ಠ. ರುದ್ರದೇವರಿಗಿಂತ ವಾಗಭಿಮಾನಿ ಸರಸ್ವತಿ ದೇವಿ ಶ್ರೇಷ್ಠಳು. ಸರಸ್ವತಿಗಿಂತ ಮೇಲೆ ಪ್ರಾಣದೇವರು, ಮುಖ್ಯ ಪ್ರಾಣದೇವರು. ಅವರಿಗಿಂತ ಮೇಲೆ ರಮಾದೇವಿ, ರಮಾದೇವಿಗಿಂತ ಮೇಲೆ ವಿಷ್ಣು ಇದ್ದಾನೆ. ಈ ಪೃಥ್ವಿಯಿಂದ ವಿಷ್ಣುವಿನ ತನಕ 8 ಕಕ್ಷೆಗಳಲ್ಲಿ ತಾರತಮ್ಯ ನಿರೂಪಣೆ ಮಾಡಿದ್ದಾರೆ. ಆದ್ದರಿಂದ ಏನು ಹೆಸರು? ಪೃಥ್ವಿಗೆ ಅಭಿಮಾನಿಯಾದ ಧರಾದೇವಿಗೆ ರಸ ಅಂತ ಕರೀತಾರೆ. ರಸ, ಅವಳು ಶ್ರೇಷ್ಠಳು. ಅವಳಿಗಿಂತ ಉತ್ತಮ ವರುಣ, ಅವನು ರಸತರ. ಧರಾದೇವಿ ರಸ, ಧರಾದೇವಿಗಿಂತ ಉತ್ತಮ ವರುಣ ರಸತರ. ಆ ವರುಣನಿಗಿಂತ ಮೇಲಿರುವವನು ಚಂದ್ರ, ಆ ಚಂದ್ರ ರಸತಮ. ರಸ, ರಸತರ, ರಸತಮ. ಚಂದ್ರನಿಗಿಂತ ಮೇಲೆ ರುದ್ರ, ಅವನು ಪರಮರಸತಮ. ಆಕೆ ಇನ್ನು ಮೇಲಾದ್ರಿಂದ ಒಂದು ಸ್ಟೆಪ್ ಮೇಲಕ್ಕೆ ಹೋಗ್ಬೇಕು. ಪರಮರಸತಮ. ರುದ್ರನಿಗಿಂತ ಸರಸ್ವತಿ ದೇವಿ ಶ್ರೇಷ್ಠಳು, ಅವಳನ್ನ ಪರಮರ್ಧ ರಸತಮ ಅಂತ ಕರೀಬೇಕು. ಪರಮರ್ಧ ರಸತಮ, ಒಂದಕ್ಷರ ಜಾಸ್ತಿ ಬಂತು. ಸರಸ್ವತಿಗಿಂತ ಪ್ರಾಣದೇವರು ಶ್ರೇಷ್ಠರು, ಅವರು ಪರಮ ಪರಾರ್ಧ ರಸತಮ. ಇನ್ನೊಂದು ಪರ ಸೇರಿಸ್ಕೋಬೇಕು. ಪರಮ ಪರಾರ್ಧ ರಸತಮ. ಆ ಪ್ರಾಣದೇವರಿಗಿಂತ ಮೇಲೆ ರಮಾದೇವಿ ಇದ್ದಾಳೆ, ಅವಳು ಪರಮ ಪರಾರ್ಧ ರಸತಮ. ರಮಾದೇವಿಗಿಂತ ಮೇಲೆ ವಿಷ್ಣು, ಅವನನ್ನ ಪರಮ ಪರಾರ್ಧ್ಯ ರಸತಮ ಅಂತ ಯಕಾರ ಒತ್ತು ಕೊಟ್ಟು ಹೇಳಿಬಿಟ್ರೆ ಆಯ್ತು. ಈಗ 8 ಸ್ತರಗಳು ಪರಮ ಪರಾರ್ಧ್ಯ ರಸತಮ ಅನ್ನೋ ಶಬ್ದದಲ್ಲಿ ಸೇರಿದೆ ನೋಡಿ. ಮೊದಲನೇದ್ದು ರಸ, ಎರಡನೇದ್ದು ರಸತರ, ಮೂರನೇದ್ದು ರಸತಮ, ಅದ್ರ ಮೇಲೆ ಪರಮರಸತಮ, ಅದ್ರ ಮೇಲೆ ಪರಮರ್ಧ ರಸತಮ, ಆಮೇಲೆ ಪರಮ ಪರಾರ್ಧ ರಸತಮ, ಪರಮ ಪರಾರ್ಧ ರಸತಮ, ಪರಮ ಪರಾರ್ಧ್ಯ ರಸತಮ ಅಂತಂದ್ರೆ 8ನೇ ಸ್ಥಾನ ಬಂತು ವಿಷ್ಣುವಿಂದು. ಇದನ್ನೇ ವಾಯುಸ್ತುತಿ ಪಾರಾಯಣ ಮಾಡುವಾಗ ಆರಂಭದಲ್ಲಿ 2 ಶ್ಲೋಕ ಹೇಳೋದುಂಟು. ನಖಸ್ತುತಿ ಅಂತ, ನರಸಿಂಹಸ್ತುತಿ ಅಥವಾ ನಖಸ್ತುತಿ ಅಂತ ಹೇಳೋದುಂಟು. ಪಾಂತ್ವಸ್ಮಾನ್ ಪುರುಹೂತ ವೈರಿ ಬಲವನ್ಮಾತಂಗ ಮಾದ್ಯದ್ಘಟ ಕುಂಭೋಚ್ಚಾದ್ರಿ ವಿಪಾಟನಾಧಿಕಪಟು ಪ್ರತ್ಯೇಕ ವಜ್ರಾಯಿತಾ ಶ್ರೀಮತ್ಕಂಠೀರವಾಸ್ಯ ಪ್ರತತ ಸುನಖರಾಧಾರಿತಾರಾತಿ ದೂರ ಪ್ರಧ್ವಸ್ತ ಧ್ವಾಂತ ಶಾಂತ ಪ್ರವಿತತ ಮನಸಾ ಭಾವಿತಾ ನಾಕಿ ವೃಂದೈಹಿ. ಇದು ಮೊದಲನೇ ಶ್ಲೋಕ. ಲಕ್ಷ್ಮೀಕಾಂತ ಸಮಂತತೋಪಿ ಕಲಯನ್ ನೈವೇಶಿ ತುಸ್ತೆ ಸಮಂ ಪಶ್ಯಾಮಿ ಉತ್ತಮ ವಸ್ತು ದೂರತರತೋಪಾಸ್ತಂ ರಸೋಯೋಷ್ಟಮಃ. ಈಗ ನೋಡಿ ಅರ್ಥ. ಲಕ್ಷ್ಮೀಕಾಂತ ನರಸಿಂಹದೇವರೇ, ಸಮಂತತೋಪಿ ಕಲಯನ್, ಪುರಾಣ ವೇದ ಎಲ್ಲಿ ಹುಡುಕಿದರೂ ಕೂಡ ನೈವೇಶಿ ತುಸ್ತೆ ಸಮಂ ಪಶ್ಯಾಮಿ, ನಿಮಗೆ ಸಮಾನರಾದವರು ಎಲ್ಲೂ ಕಾಣಿಸೋದಿಲ್ಲ. ಉತ್ತಮ ವಸ್ತು ದೂರ ತರತೋಪಾಸ್ತಂ, ಸಮಾನವೇ ಇಲ್ಲ ಅಂದಮೇಲೆ ಉತ್ತಮ ವಸ್ತು ಅಂತೂ ಮೊದಲೇ ಇಲ್ಲ. ರಸೋಯೋಷ್ಟಮಃ, ನೀವು ಅಷ್ಟಮ ರಸರಾಗಿದ್ದೀರಿ. ಏನು ಅಷ್ಟಮ ರಸ ಅಂದ್ರೆ 8ನೇ ರಸ ಆಗಿದ್ದೀರಿ ಅಂದ್ರೆ ಇದೇ ಅರ್ಥ. ಪರಮ ಪರಾರ್ಧ್ಯ ರಸತಮರಾಗಿದ್ದೀರಿ ಅಂದ್ರೆ 8ನೇ ಕಕ್ಷೆ, ಅದು ಕೊನೆಗೆ ಬರೋದು.
ಪೃಥ್ವಿಯಿಂದ ಆರಂಭ ಮಾಡಿದರೆ ರಸ, ರಸತರ, ರಸತಮ, ಪರಮರಸತಮ, ಪರಮರ್ಧರಸತಮ, ಪರಮ ಪರಾರ್ಧರಸತಮ, ಪರಮ ಪರಾರ್ಧರಸತಮ, ಪರಮ ಪರಾರ್ಧ್ಯರಸತಮ. ಇದೇ 8ನೇ ಸ್ತರ. ಹೀಗೆ ರಸೋ ಯೋಷ್ಟಮಃ, ಆಮೇಲೆ ಯದ್ರೋಷೋತ್ಕರ ದಕ್ಷ ನೇತ್ರಕುಟಿಲ ಅಂತ ಶುರುವಾಗ್ತದೆ. ಆ ರಸೋಯೋಷ್ಟಮಃ ಅನ್ನೋದರ ತಾತ್ಪರ್ಯವೇ ಇದು. ಪರಮಾತ್ಮ ಸರ್ವೋತ್ತಮ, ಸರ್ವೋತ್ಕೃಷ್ಟ ಅಂತ ಅರ್ಥ. ಅದನ್ನ ಉಪನಿಷತ್ತು ಬಹಳ ಸುಂದರವಾಗಿ ಭಗವಂತನಿಗೆ ಅದ್ಭುತವಾದ ಒಂದು ಅಪೂರ್ವವಾದ ಹೆಸರಿನ ಮೂಲಕ ತೋರಿಸ್ತಾ ಇದೆ. ಪರಮ ಪರಾರ್ಧ ರಸತಮ ಅಂದ್ರೆ ಈ ತಾರತಮ್ಯ, ಇದರ ಕೊನೆಯಲ್ಲಿರುವವನು ಪರಮಾತ್ಮ. ಇಷ್ಟು ಬಂದು ಹೋಯಿತು. ಆಮೇಲೆ ಪ್ರಾಣದೇವರಲ್ಲಿ ಉದ್ಗೀತನ ಉಪಾಸನೆಯನ್ನ ಹೇಳ್ತಾ ಇದ್ದಾರೆ. ಮೊದಲು ನಾಸಿಕ್ಯವಾಯು. ನಾಸಿಕ್ಯವಾಯು ಅಂತಂದ್ರೆ ಮೂಗಿನಲ್ಲಿ ಇರ್ತಕ್ಕಂಥ ವಾಯುಪುತ್ರ ಪ್ರಾಣದೇವರು. ವಾಯುಪುತ್ರ ವಾಯುದೇವರ ಮಗ, ಪ್ರಧಾನ ವಾಯುವಿನ ಮಗ. ಅವನಲ್ಲಿ ಪರಮಾತ್ಮನನ್ನು ಉಪಾಸನೆ ಮಾಡ್ತಾರೆ, ಉದ್ಗೀತೋಪಾಸನೆ ಮಾಡ್ತಾರೆ ದೇವತೆಗಳು. ಯಾಕೆ ಅಂದ್ರೆ ದೇವದಾನವರಿಗೆ ಒಂದ್ಸಲ ಯುದ್ಧ ಆಗೋ ಪ್ರಸಂಗ ಬಂತು. ದೇವತೆಗಳು ಯೋಚನೆ ಮಾಡಿದ್ರು, ನಮಗೆ ಜಯ ಆಗಬೇಕು ಅಂತ. ತಮಗೆ ಜಯ ಆಗಬೇಕಾದ್ರೆ ಏನ್ ಮಾಡಬೇಕು? ಪರಮಾತ್ಮನ ಉಪಾಸನೆ ಮಾಡಿದರೆ ಜಯ ಬರ್ತದೆ. ಅದಕ್ಕೆ ಭಗವಂತನ ಉಪಾಸನೆ ಮಾಡೋಣ ಅಂತ ಹೊರಟರು. ಉಪಾಸನೆ ಮಾಡಲಿಕ್ಕೆ ಪ್ರತೀಕ ಬೇಕಲ್ಲ. ಯಾವ ಪ್ರತೀಕದಲ್ಲಿ ಭಗವಂತನ ಉಪಾಸನೆ ಮಾಡೋದು? ಕೊನೆಗೆ ದೇವತೆಗಳೇ ತೀರ್ಮಾನ ಮಾಡಿದ್ರು, ಯಾರಾದರೂ ಒಬ್ಬ ದೇವರನ್ನೇ ಪ್ರತಿಮೆ ಅಂತ ಮಾಡಿ, ಅಂದ್ರೆ ಭಗವಂತನ ಪ್ರತೀಕ ಅಂತ ಮಾಡಿ, ಅಲ್ಲಿ ಪರಮಾತ್ಮನ ಆವಾಹನೆ ಮಾಡಿ ಭಗವಂತನ ಪೂಜೆ ಮಾಡೋಣ, ಆಮೇಲೆ ಯುದ್ಧ ಮಾಡಿದರೆ ಜಯ ಬರ್ತದೆ ಅಂತ ಯೋಚನೆ ಮಾಡಿದ್ರು. ನಾಸಿಕ್ಯವಾಯು ಪ್ರಧಾನ ವಾಯುವಿನ ಮಗ, ಅವನಲ್ಲಿ ಭಗವಂತನ ಆವಾಹನೆ ಮಾಡಿದರು, ಪೂಜೆ ಮಾಡಲಿಕ್ಕೆ ಹೊರಟರು. ಆದರೆ ಅಸುರರು ಇವರು ಪೂಜೆ ಮಾಡ್ತಾರೆ, ಆಮೇಲೆ ಅವರಿಗೆ ಜಯ ಬರ್ತದೆ, ಅದಕ್ಕೆ ಪೂಜೆಗೆ ವಿಘ್ನ ಮಾಡಿಬಿಡ್ಬೇಕು, ಪೂಜೆನೇ ನಡಿಬಾರದು ಅಂತ ತಿಳ್ಕೊಂಡು ಆ ನಾಸಿಕ್ಯವಾಯುವನ್ನ ಬಂದು ಮುಟ್ಟಿಬಿಟ್ರು. ಅವನೊಳಗೆ ಪ್ರವೇಶ ಮಾಡಿದರು, ಸ್ಪರ್ಶ ಮಾಡಿದರು, ಸನ್ನಿಧಾನ ಹೋಯಿತು. ಮೈಲಿಗೆಯಲ್ಲಿ ದೇವರ ಪ್ರತಿಮೆ ಮುಟ್ಟಿದರೆ ಸನ್ನಿಧಾನ ಹೋಗ್ತದಲ್ಲ, ಹಾಗೆ ಅಸುರರು, ಮೈಲಿಗೆಯವರು ಅಸುರರು ಈ ಪ್ರಧಾನ ವಾಯು ಪುತ್ರನನ್ನ ಸ್ಪರ್ಶ ಮಾಡಿದರು, ಪ್ರವೇಶ ಮಾಡಿದರು, ಪರಮಾತ್ಮನ ಸನ್ನಿಧಾನ ಹೋಗ್ಬಿಡ್ತು. ಆಮೇಲೆ ಅಗ್ನಿದೇವರಲ್ಲಿ ಪ್ರತೀಕ ಮಾಡಿ ಅಲ್ಲಿ ಪರಮಾತ್ಮನ ಪೂಜೆ ಮಾಡೋಣ ಅಂತ ಅಗ್ನಿಯನ್ನ ಆರಿಸಿದರು, ಅಗ್ನಿಯಲ್ಲಿ ಆವಾಹನೆ ಮಾಡಿದರು, ಪೂಜೆ ಮಾಡಬೇಕು ಅಂತ ಹೋದರು. ಅಗ್ನಿಯನ್ನು ಸ್ಪರ್ಶ ಮಾಡಿದಾಗ ಆ ಅಗ್ನಿಯಲ್ಲಿ ಇರ್ತಕ್ಕಂಥ ಸನ್ನಿಧಾನವೇ ಹೋಯ್ತು. ಶುನಾಸ್ಪೃಷ್ಟ ಪ್ರತಿಮಾವತ್ ಅಂತ, ನಾಯಿ ಬಂದು ಒಂದು ಪ್ರತಿಮೆಯನ್ನು ಮುಟ್ಟಿಬಿಟ್ರೆ ಸನ್ನಿಧಾನ ಹೋಗಲ್ವೇ? ಹಾಗೆ ನಾಸಿಕ್ಯವಾಯು ಆಗಲಿ, ಅಗ್ನಿ ಆಗಲಿ, ಇವರು ಭಗವಂತನ ಪ್ರತಿಮೆ ಆಗಲಿಲ್ಲ. ಯಾಕೆ? ಆ ಪ್ರತಿಮೆನೇ ಮೈಲಿಗೆ ಆಗಿಬಿಡ್ತು, ಸನ್ನಿಧಾನ ಹೋಯಿತು. ಸೂರ್ಯನನ್ನ ಪ್ರತಿಮೆ ಅಂತ ಮಾಡಿ ಸೂರ್ಯನಲ್ಲಿ ಆವಾಹನೆ ಮಾಡಿದರು, ಆಗಲೂ ಕೂಡ ಅಸುರರು ಮುಟ್ಟಿಬಿಟ್ರು, ಸೂರ್ಯನೂ ಮುಟ್ಟಿದ್ರು. ಚಂದ್ರನನ್ನ ಪ್ರತಿಮೆ ಅಂತ ಮಾಡಿದರು, ಚಂದ್ರನನ್ನು ಮುಟ್ಟಿಬಿಟ್ರು. ಸೂರ್ಯ ಕಣ್ಣಿಗೆ ಅಭಿಮಾನಿ, ಅಗ್ನಿ ವಾಗೀಂದ್ರಿಯಕ್ಕೆ ಅಭಿಮಾನಿ, ಅವನಲ್ಲಿಯೂ ಅಸುರಾವೇಶ ಆಯಿತು, ಸೂರ್ಯನಲ್ಲಿಯೂ ಅಸುರಾವೇಶ ಆಯಿತು. ಚಂದ್ರನನ್ನ ಪ್ರತಿಮೆ ಅಂತ ಮಾಡಿದಾಗ ಚಂದ್ರನನ್ನು ಅಸುರರು ಮುಟ್ಟಿಬಿಟ್ರು. ರುದ್ರದೇವರನ್ನ ಪ್ರತಿಮೆ ಅಂತ ಮಾಡಿ ರುದ್ರದೇವರಲ್ಲಿ ಆವಾಹನ ಮಾಡಿದರು, ಅಸುರರು ಬಂದು ಅಲ್ಲಿಯೂ ಮುಟ್ಟಿಬಿಟ್ರು. ಅಲ್ಲಿಯೂ ಕೂಡ ರುದ್ರದೇವರಲ್ಲಿದ್ದ ಸನ್ನಿಧಾನವೂ ಹೋಯಿತು. ಕೊನೆಗೆ ಮುಖ್ಯ ಪ್ರಾಣದೇವರನ್ನ, ಪ್ರಧಾನವಾಯು ಮುಖ್ಯ ಪ್ರಾಣದೇವರನ್ನ ಪ್ರತಿಮೆ ಅಂತ ಆರಿಸ್ಕೊಂಡು ಅಲ್ಲಿ ಪರಮಾತ್ಮನ ಆವಾಹನೆ ಮಾಡಿದರು. ಆ ಪ್ರತಿಮೆಯನ್ನು ಮೈಲಿಗೆ ಮಾಡೋಣ ಅಂತ ಅಸುರರು ಬಂದರು. ಅಸುರರು ಬಂದರೆ
ಪರಮಾತ್ಮನ ಮೇಲೆ ಆಕ್ರಮಣ ಮಾಡಿ ಆ ಸನ್ನಿಧಾನ ದೂರ ಹೋಗಬೇಕು, ಪರಮಾತ್ಮನ ಸನ್ನಿಧಾನ ಇರುಕೂಡುದು ಅಂತ ಬಂದು ಅಸುರರು ಇವರ ಮೇಲೆಲ್ಲ ಆಕ್ರಮಣ ಮಾಡಿದಾಗ, ಮುಖ್ಯ ಪ್ರಾಣದೇವರ ಮೇಲೆ ಆಕ್ರಮಣ ಮಾಡಿದಾಗ ಬೇರೆ ಕಡೆ ಹೋದಂತೆ ಸನ್ನಿಧಾನ ಹೋಗಲಿಲ್ಲ. ಆದರೆ ಇವರನ್ನು ಸ್ಪರ್ಶ ಮಾಡಲಿಕ್ಕೆ ಇವರ ಮೇಲೆ ಆಕ್ರಮಣ ಮಾಡಿದಂಥ ಅಸುರರೇ ಪುಡಿ ಪುಡಿ ಆಗಿಬಿಟ್ರು. ಗಟ್ಟಿ ಕಲ್ಲಿನ ಗೋಡೆಗೆ ಮಣ್ಣಿನ ಹೆಂಟೆ ಬಿಸಾಡಿದ್ರೆ ಗೋಡೆಗೆ ಏನೂ ಆಗೋದಿಲ್ಲ. ಕಲ್ಲಿನ ಗೋಡೆ ಮಣ್ಣೆ ಪುಡಿಯಾಗಿ ಬಿದ್ದು ಬಿಡುತ್ತದೆ. ಹಾಗೆ ಅಸುರರು ಮುಖ್ಯ ಪ್ರಾಣದೇವರನ್ನ ಮುಟ್ಲಿಕ್ಕೆ ಬಂದಾಗ ಅವರೇ ಪುಡಿಯಾಗಿ ಹೋದರು. ಅಲ್ಲಿ ಪೂಜೆ ನಡೀತು. ಮುಖ್ಯ ಪ್ರಾಣದೇವರಲ್ಲಿ ಪೂಜೆ ಮಾಡಿದ್ರು ದೇವತೆಗಳು. ಆಮೇಲೆ ಜಯ ಗಳಿಸಿದ್ರು. ಹೀಗೊಂದು ಕಥೆ. ಇದರಿಂದ ಏನು ತಿಳಿಯುತ್ತದೆ? ಉದ್ಗೀತ ನಾಮಕನಾದ ಪರಮಾತ್ಮನನ್ನ ಅಥವಾ ಪರಮ ಪರಾರ್ಥ ರಸತಮನಾದ ಪರಮಾತ್ಮನನ್ನ ಯಾವ ಪ್ರತೀಕದಲ್ಲಿ ಪೂಜೆ ಮಾಡಬೇಕು? ಮುಖ್ಯ ಪ್ರಾಣ ಅನ್ನೋ ಪ್ರತೀಕದಲ್ಲಿ ಪೂಜೆ ಮಾಡಬೇಕು. ಬೇರೆ ಯಾವ ಪ್ರತೀಕದಲ್ಲಿ ಮಾಡೋದಾದರೂ ಅಲ್ಲಿ ಮುಖ್ಯ ಪ್ರಾಣನ ಅನುಸಂಧಾನ ಮಾಡಿ ಮಾಡಬೇಕು. ವಾಯುವು ಮುಖ್ಯ ಧಿಯ ಅಂತ ಹೇಳಿದ್ದಾರೆ ಭಾಗವತದಲ್ಲಿಯೂ ಕೂಡ. ಅವತ್ತಿನಿಂದ ವಾಯುದೇವರಿಗೆ ಹೆಸರು ಬಂತು ಆಖಣಾಶ್ಮ ಸಮ. ಅಂದ್ರೇನು? ಅಶ್ಮ ಅಂದ್ರೆ ಕಲ್ಲು. ಮುಖ್ಯ ಪ್ರಾಣದೇವರು ಅಶ್ಮ ಸಮ, ಕಲ್ಲಿಗೆ ಸಮಾನರು. ಯಾವ ಕಲ್ಲು? ಒಡೆದು ಹೋಗೋ ಕಲ್ಲಲ್ಲ, ಸೀಳುವ ಕಲ್ಲಲ್ಲ. ಅಖಣಾಶ್ಮ ಸಮ, ಒಡೆಯದೇ ಇರತಕ್ಕಂಥ ಗುಂಡು ಕಲ್ಲು, ಅದಕ್ಕೆ ಸಮಾನರು. ಕೆಲವು ಕಲ್ಲು ಒಡೆಯದೇ ಇದ್ರೂ ಕೂಡ ಬಿರುಕು ಬಿಡುತ್ತದೆ. ಮುಖ್ಯ ಪ್ರಾಣದೇವರು ಎಂಥ ಕಲ್ಲು ಅಂದರೆ ಒಡೆಯದೇ ಇರೋ ಕಲ್ಲು ಅಂತ ಮಾತ್ರ ಅಲ್ಲ, ಬಿರುಕೂ ಬಿಡೋದಿಲ್ಲ, ಸೀಳೋದೂ ಇಲ್ಲ, ಒಂದು ಚಿಪ್ ಹಾರೋದಿಲ್ಲ. ಅಂಥ ಬಿರುಕು ಬಿಡದೇ ಇರುವ, ಸೀಳದೇ ಇರತಕ್ಕಂಥ ಅಷ್ಟು ದೃಢವಾದ ಕಲ್ಲು ಮುಖ್ಯ ಪ್ರಾಣದೇವರು. ಆ ಕಲ್ಲಿಗೆ ಸಮಾನ ಮುಖ್ಯ ಪ್ರಾಣದೇವರು. ಆದ್ದರಿಂದ ಅವರಿಗೆ ಆಖಣಾಶ್ಮ ಸಮ ಅಂತ ಹೆಸರು ಬಂತು. ಅಶ್ಮ ಅಂದರೆ ಕಲ್ಲು, ಅಶ್ಮ ಸಮ ಅಂದರೆ ಕಲ್ಲಿನಂತೆ ಇರುವವರು. ಅಖಣಾಶ್ಮ ಸಮ ಅಂತಂದರೆ ತುಂಡಾಗದೇ ಇರೋ ಕಲ್ಲು. ಆಖಣಾಶ್ಮ ಸಮ ಅಂತ ದೀರ್ಘ ಹಾಕಿದರೆ ಬಿರುಕೂ ಬಿಡೋದಿಲ್ಲ, ಅಂಥ ಗಟ್ಟಿಯಾದ ಕಲ್ಲು. ಅದಕ್ಕೆ ಸಮಾನರಾಗಿದ್ದಾರೆ ಮುಖ್ಯ ಪ್ರಾಣದೇವರು. ಅದರಿಂದ ಯಾವ ಅಸುರರು ಪ್ರವೇಶ ಮಾಡಿ ಮುಖ್ಯ ಪ್ರಾಣದೇವರಲ್ಲಿರುವ ಸನ್ನಿಧಾನವನ್ನು ಕೆಡಿಸಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಉಪನಿಷತ್ತು ಹೇಳ್ತಕ್ಕಂಥ ವಾಯುದೇವರ ಮಹಿಮೆ. ಹಾಗಾದರೆ ಭಗವಂತನ ರಹಸ್ಯವಾದ ನಾಮ ಏನು? ಪರಮ ಪರಾರ್ಧ ರಸತಮ. ಅದರಂತೆ ವಾಯುದೇವರ ಒಂದು ಅಪರೂಪ ಹೆಸರು ಅಂತಂದರೆ ಆಖಣಾಶ್ಮ ಸಮ. ಹಾಗಾದರೆ ನಾವು ಎಲ್ಲಿ ದೇವರ ಪೂಜೆ ಮಾಡಬೇಕು? ಆಖಣಾಶ್ಮ ಸಮನಾದ ಪರಮ ವಾಯುದೇವರಲ್ಲಿ ಅಥವಾ ಪ್ರಧಾನ ವಾಯುಪುತ್ರನಲ್ಲಿ, ಪ್ರಧಾನ ವಾಯುವಿನಲ್ಲಿ, ಆಖಣಾಶ್ಮ ಸಮ ಅಂತ ಪ್ರಸಿದ್ಧನಾದ ಪ್ರಧಾನ ವಾಯುವಿನಲ್ಲಿ ಪರಮಾತ್ಮನನ್ನ ಆವಾಹನೆ ಮಾಡಿ ಪೂಜೆ ಮಾಡಬೇಕು. ಆವಾಗ ಆ ಪ್ರತಿಮೆ ಮೈಲಿಗೆ ಆಗೋದಿಲ್ಲ, ಸನ್ನಿಧಾನ ಇರ್ತದೆ, ನಮ್ಮ ಪೂಜೆ ಪರಮಾತ್ಮನಿಗೆ ಸೇರ್ತದೆ. ಹೀಗೆ ಹರಿವಾಯುಗಳ ಮಹಿಮೆ ಛಾಂದೋಗ್ಯ ಉಪನಿಷತ್ತಿನ ಆರಂಭದಲ್ಲಿ ಬಂದಿದೆ. ಶ್ರೀಹರಿ ಸರ್ವೋತ್ತಮ, ತಾರತಮ್ಯದಲ್ಲಿ ಅಂತ್ಯ ಪರಮ ಪರಾರ್ಧರಸತಮ. ಮುಖ್ಯ ಪ್ರಾಣದೇವರು ಜೀವೋತ್ತಮರು, ಅವರಿಗೆ ಅಸುರಾವೇಶ ಇಲ್ಲ, ಅಸುರ ಪ್ರವೇಶ ಆಗೋದಿಲ್ಲ. ಆಖಣಾಶ್ಮ ಸಮರು, ಗುಂಡು ಕಲ್ಲಿಗೆ ಸಮಾನರು. ಅವತ್ತಿನಿಂದಲೇ ರೂಢಿಯಲ್ಲಿ ಬಂದಿದೆ. ನಮ್ಮಲ್ಲಿ ಕೆಲವರಿಗೆ ಹೆಸರಿಡುವಾಗ ಗುಂಡಪ್ಪ ಅಂತ ಹೆಸರಿಡ್ತಾರೆ, ಗುಂಡಾಚಾರ್ಯರು ಅಂತ ಹೆಸರಿಡ್ತಾರೆ. ಅದರ ಅಭಿಪ್ರಾಯ ಏನು ಅಂದರೆ ಮುಖ್ಯ ಪ್ರಾಣದೇವರಂತೆ ಗಟ್ಟಿಮುಟ್ಟಾಗಿರಲಿ ಅಂತ ಪ್ರಾಣದೇವರ ಹೆಸರು, ಅದನ್ನು ಅವರ ನೆನಪಿಗೋಸ್ಕರ ಇಡೋದು. ಇದು ಉಪನಿಷತ್ನಲ್ಲಿ ಬಂದ ಒಂದು ಕಥೆ, ಪ್ರಾಣದೇವರ ಮಹಿಮೆ. ಆಮೇಲೆ ಭಗವಂತನಿಗೆ ಕೆಲವು ಹೆಸರುಗಳಿದೆ, ಅದೆಲ್ಲ ಪ್ರಾಣದೇವರಿಗೆ ಇರುವ ಹೆಸರು, ಪರಮಾತ್ಮ ಕೊಟ್ಟದ್ದು. ಅಂಗಿರಸ್, ಅಂಗಿರ ಅಂತ ಹೆಸರುಂಟು. ಅಂಗಿರಾಹ ಅಂದರೆ ಪ್ರಾಣದೇವರು. ಯಾಕೆ ಬಂತು? ಅಂಗಾನಾಂ ರಸಃ,
ಅಂಗ ಅಂದರೆ ಎಲ್ಲ ಅಂಗಗಳು, ಎಲ್ಲ ಇಂದ್ರಿಯಗಳು, ಆ ಅಭಿಮಾನಿ ದೇವತೆಗಳು. ಅವರಿಗೆ ಶ್ರೇಷ್ಠ ಯಾರು? ಪ್ರಾಣದೇವರು. ಕಣ್ಣು, ಕಿವಿ ಇವ್ರಿಗೆಲ್ಲ ಅಸುರಾವೇಶ ಆಗ್ತದೆ ಆ ಇಂದ್ರಿಯಾಭಿಮಾನಿ ದೇವತೆಗಳಿಗೆ. ಅವರಲ್ಲಿ ಶ್ರೇಷ್ಠರು ವಾಯುದೇವರು, ಅವರಿಗೆ ಆಗೋದಿಲ್ಲ. ಅದು ಇವತ್ತಿಗೂ ನಮಗೆ ಅನುಭವ ಇದೆ ನೋಡಿ, ಉಪನಿಷತ್ತು ಹೇಳೋ ತತ್ವ. ಈಗ ಪ್ರತಿಯೊಬ್ಬರಿಗೂ ಕೂಡ ಕಣ್ಣಿದೆ, ನಮ್ಮ ಕಣ್ಣಿದೆ. ಕಣ್ಣಿನಿಂದ ನಾವು ಒಳ್ಳೆಯದನ್ನು ನೋಡ್ತೇವೆ, ಕೆಟ್ಟದ್ದನ್ನು ನೋಡ್ತೇವೆ, ನೋಡಬಾರ್ದನ್ನು ನೋಡ್ತೇವೆ. ಕಣ್ಣಿಗೆ ಎರಡೂ ದೃಶ್ಯ ಬೀಳ್ತದೆ. ಯಾಕೆ? ಅಸುರರು ಕಣ್ಣಿನಲ್ಲಿ ಸೇರಿಕೊಂಡಿದ್ದರಿಂದ, ಅವರು ಕಣ್ಣನ್ನು ಸ್ಪರ್ಶ ಮಾಡಿದ್ರಾದ್ದರಿಂದ, ಚಕ್ಷುರಭಿಮಾನಿ ದೇವತೆ ಒಂದ್ಸಲ ಮೈಲಿಗೆ ಆದ್ದರಿಂದ ಕಣ್ಣಿಗೆ ಎರಡೂ ದೃಶ್ಯಗಳು ಬೀಳ್ತದೆ. ನೋಡಬೇಕಾದ್ದನ್ನು ನೋಡ್ತೇವೆ, ನೋಡಬಾರದನ್ನು ನೋಡ್ತೇವೆ. ಕಿವಿಗೆ ಅಭಿಮಾನಿ ಚಂದ್ರ, ಅವನಿಗೂ ಅಸುರಾವೇಶ ಆಯಿತು. ಆದ್ದರಿಂದ ಕಿವಿಯಿಂದ ನಾವು ಒಳ್ಳೆಯ ವಾರ್ತೆನೂ ಕೇಳ್ತೇವೆ, ಅಪ್ರಿಯ ವಾರ್ತೆನೂ ಕೇಳ್ತೇವೆ. ಎರಡೂ ಕಿವಿಗೆ ಬೀಳ್ತದೆ. ಬೀಳಬೇಕು ಅಂತ ಯಾರಿಗೂ ಇಲ್ಲ, ಪ್ರಿಯ ವಾರ್ತೆ ಮಾತ್ರ ಕೇಳಿ ನಿಂತಿದೆ, ಆದರೆ ಅಪ್ರಿಯ ವಾರ್ತೆನೂ ಬಿದ್ದು ಬಿಡ್ತದೆ. ಅಗ್ನಿದೇವರು ವಾಗೀಂದ್ರಿಯಕ್ಕೆ ಅಭಿಮಾನಿ, ಅವನಿಗೂ ಅಸುರಾವೇಶ ಆಯಿತು. ಆದ್ರಿಂದಲೇ ಇವತ್ತು ಅಗ್ನಿಯಿಂದ ಎರಡು ಥರದ ಕೆಲಸ ನಡೀತಾ ಇದೆ. ಸುಳ್ಳು ಹೇಳ್ತೇವೆ, ಸತ್ಯನೂ ಹೇಳ್ತೇವೆ. ಪ್ರತಿಯೊಬ್ಬರ ನಾಲಿಗೆ ಒಂದಲ್ಲ ಒಂದು ಸುಳ್ಳು ಹೇಳೇ ಇರ್ತದೆ. ಯಾಕೆ? ನಾಲಿಗೆಗೆ ಅಭಿಮಾನಿ ವರುಣ, ಅವನಲ್ಲಿ ಅದು ಅಗ್ನಿದೇವ ವಾಗೀಂದ್ರಿಯಕ್ಕೆ, ಅವನಲ್ಲಿ ಅಗ್ನಿ ಪ್ರವೇಶ ಆಗಿದೆ. ಮನೋಭಿಮಾನಿ ರುದ್ರದೇವರು, ಅವರಲ್ಲಿಯೂ ಅಸುರ ಪ್ರವೇಶ ಆಯಿತು. ಆದ್ದರಿಂದ ಇವತ್ತು ಮನಸ್ಸಿನಿಂದ ಎರಡು ಕೆಲಸ ನಡೀತದೆ. ಒಳ್ಳೆಯದನ್ನು ಯೋಚನೆ ಮಾಡ್ತೇವೆ, ಕೆಟ್ಟದ್ದನ್ನು ಯೋಚನೆ ಮಾಡ್ತಿರ್ತೇವೆ. ಮುಖ್ಯ ಪ್ರಾಣದೇವರಿಗೆ ಯಾವುದೂ ಇಲ್ಲ. ಸದಾ ಒಳ್ಳೆಯ ಆಲೋಚನೆ, ಒಳ್ಳೆಯ ಆಹಾರ, ಒಳ್ಳೆಯ ತೀರ್ಥ. ಯಾಕೆ ಅಂದರೆ ಅವರು ಜೀವೋತ್ತಮರು. ಮುಖ್ಯ ಪ್ರಾಣದೇವರು ಅವರ ಪರಿಚಾರಕರು, ಅಂಗದಲ್ಲಿರುವವರು ಉಳಿದಂತಹ ದೇವತೆಗಳು. ಅವರಲ್ಲಿ ಅಸುರಾವೇಶ ಆಗಿದೆ. ಅದರಿಂದ ಆಘಣಾಶ್ಮ ಸಮ ಅಂತ ಅವರಿಗೆ ಹೆಸರಿಲ್ಲ. ಪ್ರಧಾನವಾಗಿ ಮುಖ್ಯ ಪ್ರಾಣದೇವರಿಗೆ ಮಾತ್ರ ಹೆಸರು. ಆದ್ದರಿಂದ ಪ್ರಾಣನನ್ನ ಅಂಗಿರ ಅಂತ ಕರೀತಾರೆ. ಅಂಗಗಳಿಗೆ ರಸ ಶ್ರೇಷ್ಠ. ಬೃಹಸ್ಪತಿ ಅಂತ ಕರೀತಾರೆ. ಬೃಹತಿಗೆ ಪತಿ ಆದ್ದರಿಂದ ಪ್ರಾಣದೇವರು ಬೃಹಸ್ಪತಿ. ಬೃಹತಿ ಅಂದರೆ ಸರಸ್ವತಿ ದೇವಿ, ಅವಳಿಗೆ ಪತಿಯಾಗಿದ್ದಾರೆ. ಅಯಾಸ್ಯ ಅಂತ ಹೆಸರು ಪ್ರಾಣದೇವರಿಗೆ. ಯಾಕೆ? ಉಸಿರಾಟ ಎರಡು ಥರ ನಡೀತದೆ ನಮ್ಮಿಂದ. ಮೂಗಿನಲ್ಲೂ ಉಸಿರಾಡ್ತೇವೆ, ಗಟ್ಟಿ ಮೂಗು ಬಂದ್ ಮಾಡಿಕೊಂಡ್ರೆ ಬಾಯಿ ತೆರೆದ್ರೆ ಬಾಯಲ್ಲಿ ಉಸಿರಾಡ್ಲಿಕ್ಕೂ ಬರ್ತದೆ. ಅದರಿಂದ ಅಯಾಸ್ಯ ಅಂದರೆ, ಆಸ್ಯ ಅಂದರೆ ಬಾಯಿ, ಆಸ್ಯಾದ್ ಅಯತೆ, ಬಾಯಿಯಿಂದಲೂ ಗಾಳಿ ಹೊರಗೆ ಹೋಗ್ತದೆ, ಒಳಗೆ ಬರ್ತದೆ. ಆದ್ರಿಂದ ಅಯಾಸ್ಯ. ಇದೆಲ್ಲ ಋಷಿಗಳ ಹೆಸರು, ಆದ್ರೆ ಮೂಲತಃ ಪರಮಾತ್ಮಂದೇ, ಭಗವಂತನೇ ಅಯಾಸ್ಯ. ಆ ಅಯಾಸ್ಯ ನಾಮಕರಾದ ಪ್ರಾಣದೇವರು ಕೂಡ ಒಳಗೆ ಹೊರಗೆ ಮೂಗಿನಿಂದ ಹೋಗಿ ಬರ್ತಾ ಇರ್ತಾರೆ. ಆಮೇಲೆ ಒಂದು ಸಂವಾದ ಉಂಟು. ಬಕ ಅಂತ ಒಬ್ಬ, ದಾಲ್ಭೆರು ಅಂತ ಮತ್ತೊಬ್ರು. ಶಿಲಕ ಅಂತ ಒಬ್ರು. ಅದರಲ್ಲಿ ಶಿಲಕ ಮತ್ತು ದಾಲ್ಭ್ಯ ಇಬ್ಬರು ಬ್ರಾಹ್ಮಣರು. ಪ್ರವಾಹಣ ಅಂತನ್ನುವವನು ಕ್ಷತ್ರಿಯ. 3 ಜನ ಸೇರಿ ಒಂದು ಸಂವಾದ ನಡೆಸ್ತಾರೆ. ಅದರಿಂದಲೂ ಒಂದು ತತ್ವ ಗೊತ್ತಾಗ್ತದೆ. ಛಾಂದೋಗ್ಯೋಪನಿಷತ್ನಲ್ಲಿ ಅನೇಕ ಕಥೆಗಳಿದೆ. ಆ ಕಥೆಗಳ ಮೂಲಕ ತತ್ವ ಹೇಳ್ತಾರೆ. ಶಿಲಕ ದಾಲ್ಭ್ಯ ಅನ್ನೋ ಇಬ್ಬರು ಬ್ರಾಹ್ಮಣರು ಪ್ರವಾಹಣ ಅನ್ನೋ ಕ್ಷತ್ರಿಯನ ಜೊತೆಗೆ ಸಂವಾದ ನಡೆಸಿದರು. ಮೊದಲು ಶಿಲಕ ಬ್ರಾಹ್ಮಣ ಹೇಳಿದ,
ನಾವು ಮೊದಲು ಚರ್ಚೆ ಮಾಡ್ತೇವೆ, ನಾನು ಮತ್ತು ದಾಲ್ಭೆರು ಚರ್ಚೆ ಮಾಡ್ತೇವೆ ಅಂತ ಪ್ರಶ್ನೋತ್ತರ ರೂಪದಿಂದ. ಶಿಲಕ ಕೇಳ್ತಾನೆ ದಾಲ್ಭೆನನ್ನ, ಸಾಮವೇದಕ್ಕೆ ಅಭಿಮಾನಿ ಅಗ್ನಿ, ಆ ಸಾಮಾಭಿಮಾನಿ ಅಗ್ನಿಗಿಂತ ಮೇಲೆ ಯಾರು? ಅಗ್ನಿಗೆ ಆಶ್ರಯ ಕೊಟ್ಟವರು ಯಾರು? ಸಾಮಾಭಿಮಾನಿ ಅಗ್ನಿ, ಅವನಿಗೆ ಆಶ್ರಯ ಯಾರು? ಅವನ ಮೇಲೆ ಯಾರಿದ್ದಾರೆ? ಯಾರಿಂದಾಗಿ ಅವನು ಬದುಕ್ತಾ ಇದ್ದಾನೆ? ಅದಕ್ಕೆ ದಾಲ್ಭೆರು ಹೇಳಿದ್ರು, ಸಾಮಾಭಿಮಾನಿ ಅಗ್ನಿಗಿಂತ ಮೇಲೆ ಸ್ವರಾಭಿಮಾನಿ ವರುಣದೇವರಿದ್ದಾರೆ. ಅಗ್ನಿ 15ನೇ ಕಕ್ಷೆ, ವರುಣ 13ನೇ ಕಕ್ಷೆ. ಆದ್ದರಿಂದ ಸಾಮಾಭಿಮಾನಿ ಅಗ್ನಿಗಿಂತ ಮೇಲೆ ಸ್ವರಾಭಿಮಾನಿ ವರುಣ. ಸ್ವರಾಭಿಮಾನಿ ವರುಣನಿಗಿಂತ ಶ್ರೇಷ್ಠ ಯಾರು? ಮತ್ತೆ ಶಿಲಕೆ ಕೇಳಿದ. ಅದಕ್ಕೆ ದಾಲ್ಭೆ ಹೇಳ್ತಾನೆ, ಸ್ವರಾಭಿಮಾನಿ ವರುಣನಿಗಿಂತ ಪ್ರಾಣಾಭಿಮಾನಿ, ಪ್ರಾಣನಾಮಕ ಸೂರ್ಯ, ಇಲ್ಲಿ ಪ್ರಾಣ ಅಂದ್ರೆ ಪ್ರಾಣ ಅಂತನೋ ಹೆಸರಿನ ಸೂರ್ಯ, ಅವನು ದೊಡ್ಡವನು. ವರುಣನಿಗಿಂತ ಸೂರ್ಯ ಮೇಲೆ. ಯಾಕೆ? ಸಾಮ ಹೇಳಬೇಕಾದ್ರೆ ಸ್ವರ ಬೇಕು. ಸಾಮಕ್ಕೆ ಅಭಿಮಾನಿ ಅಗ್ನಿ, ಆ ಸಾಮ ಹೇಳಬೇಕಾದ್ರೆ ಸ್ವರ ಬೇಕು. ಸ್ವರಕ್ಕೆ ಅಭಿಮಾನಿ ವರುಣ, ಅವನು ಹೇಳಿಸುವನು. ವರುಣನಿಗಿಂತ ಮೇಲೆ ಸೂರ್ಯ 12ನೇ ಕಕ್ಷೆ, ಅವನು ಪ್ರಾಣಾಭಿಮಾನಿ, ಅಂದ್ರೆ ದೇಹದಲ್ಲಿರುವ ಶಕ್ತಿಗೆ ಅಭಿಮಾನಿ ಅವನು. ಶಕ್ತಿ ಇದ್ರೆ ತಾನೇ ಸ್ವರ ಬರೋದು. ದೇಹದಲ್ಲಿ ಶಕ್ತಿನೇ ಇಲ್ಲ ಅಂದ್ರೆ ಏನು ಸ್ವರ ಬರುತ್ತೆ? ಅದರಿಂದ ಸ್ವರಾಭಿಮಾನಿ ವರುಣನಿಗಿಂತ ಪ್ರಾಣ, ದೈಹಿಕ ಶಕ್ತಿ, ಅದಕ್ಕೆ ಅಭಿಮಾನಿ ಸೂರ್ಯ. ಮತ್ತೆ ಶಿಲಕ್ಕೆ ಕೇಳ್ತಾನೆ, ಸೂರ್ಯನಿಗಿಂತ ಮೇಲೆ ಯಾರಿದ್ದಾರೆ? ಅದಕ್ಕೆ ದಾಲ್ಭೆರು ಹೇಳಿದರು, ಅನ್ನಾಭಿಮಾನಿ ದಕ್ಷ ಅಂದರು. ಸ್ವರ ಬರಬೇಕಾದ್ರೆ ದೇಹದಲ್ಲಿ ಶಕ್ತಿ ಇರಬೇಕು, ಶಕ್ತಿ ಇರಬೇಕಾದ್ರೆ ಹೊಟ್ಟೆಗೆ ಅನ್ನ ಬಿಡಬೇಕು. ಅನ್ನಾಭಿಮಾನಿ ದಕ್ಷ, ಅವನು ಶ್ರೇಷ್ಠ. ಮತ್ತೆ ಶಿಲಕೆ ಕೇಳಿದ, ದಕ್ಷನಿಗಿಂತ ಮೇಲೆ ಯಾರು? ದಕ್ಷ ಅನ್ನಕ್ಕೆ ಅಭಿಮಾನಿ, ಅವನಿಗಿಂತ ಮೇಲೆ ಯಾರು ಅಂದ್ರೆ, ಅನ್ನ ತಯಾರಾಗಬೇಕಾದ್ರೆ ನೀರು ಬೇಕು, ಮಳೆ ಬೇಕು. ಮಳೆ ನೀರಿದ್ರೆ ಅನ್ನ, ಇಲ್ದಿದ್ರೆ ಅನ್ನನೇ ತಯಾರಾಗೋದಿಲ್ಲ. ಆದ್ರಿಂದ ನೀರಿಗೆ ಅಭಿಮಾನಿ ಇಂದ್ರ, ಅವನು ಶ್ರೇಷ್ಠ ಅಂತ ದಾಲ್ಭೆರು ಉತ್ತರ ಕೊಟ್ಟರು. ಮತ್ತೆ ಶಿಲಕೆ ಕೇಳ್ತಾನೆ, ನೀರಿಗೆ ಅಭಿಮಾನಿ ಇಂದ್ರ ಹೌದು, ಇಂದ್ರನಿಗಿಂತ ಮೇಲೆ ಯಾರಿದ್ದಾರೆ? ದ್ಯುಲೋಕ, ಅಂತರಿಕ್ಷ ಲೋಕ, ಅಲ್ಲಿ ರುದ್ರದೇವರಿದ್ದಾರೆ. ಅಲ್ಲಿಂದ ತಾನೇ ನೀರು ಬೀಳೋದು, ಮೇಲ್ಗಡೆಯಿಂದೇ ನೀರು ಬೀಳೋದು, ಮಳೆ ಬರೋದೇ ಅಲ್ಲಿಂದ. ಆದ್ರಿಂದ ದ್ಯುಲೋಕಾಭಿಮಾನಿ ರುದ್ರ ಶ್ರೇಷ್ಠ. ಮತ್ತೆ ಶಿಲಕೆ ಕೇಳಿದ, ರುದ್ರನಿಗಿಂತ ಮೇಲೆ ಯಾರಿದ್ದಾರೆ? ದ್ಯುಲೋಕಾಭಿಮಾನಿ ರುದ್ರನಿಗಿಂತ ಮೇಲೆ ಯಾರು? ಆಗ ದಾಲ್ಭೆ ಹೇಳ್ತಾನೆ, ಯಾರು ಇಲ್ಲ ಅಂದ್ಬಿಟ್ಟು. ರುದ್ರನೇ ಶ್ರೇಷ್ಠ, ಅವನಿಗಿಂತ ಮೇಲೆ ಯಾರಿಲ್ಲ, ಶಿವ ಸರ್ವೋತ್ತಮ ಅಂತ ಬಂತು. ದಾಲ್ಭೆ ಹೇಳಿದಾಗ ಶಿಲಕೆ ಹೇಳ್ತಾನೆ, ತಪ್ಪು ಹೇಳ್ತಾ ಇದ್ದೆ ನೀನು. ಶಿವನಿಗಿಂತ ಮೇಲೆ ಯಾರೂ ಇಲ್ಲ ಅಂತ ಹೇಳಿದ್ರೆ ತಪ್ಪದು. ಇಂಥ ತಪ್ಪು ನೀನು ಹೇಳಿದ್ರಿಂದ ಯಾರಾದರೂ ನಿನಗೆ ತಲೆ ಬಿದ್ದು ಹೋಗ್ಲಿ ಅಂತ ಹೇಳಿದ್ರೆ ತಲೆನೇ ಬಿದ್ದು ಹೋಗ್ತದೆ ಅಂತ ಅಂದ್ಬಿಟ್ಟು. ಯಾರು ಹೇಳಿಲ್ಲ, ನಾನು ಹೇಳ್ತಾ ಇಲ್ಲ, ಅದರಿಂದ ತಲೆ ಉಳ್ಕೊಂಡಿದೆ. ಶಿವನಿಗಿಂತ ಮೇಲೆ ಯಾರಿಲ್ಲ ಅಂತ ಹೇಳಿದ್ರಿಂದ ನಿನ್ನ ತಲೆ ಉರುಳಲಿ ಅಂತ ನಾನು ಹೇಳಿದ್ರೆ ಉರುಳಿ ಹೋದೀತು ಅಂತ. ಆಗ ದಾಲ್ಭೆನೆ ಕೇಳ್ತಾನೆ, ಅವನು ಪ್ರಶ್ನೆ ಕೇಳಲಿಕ್ಕೆ ಶುರು ಮಾಡಿದೆ. ಈಗ ಹಾಗಾದ್ರೆ ನೀ ಹೇಳು, ಶಿವನಿಗಿಂತ ಮೇಲೆ ಯಾರಿದ್ದಾರೆ ಅಂತ ಶಿಲಕನನ್ನೇ ದಾಲ್ಭೆ ಕೇಳ್ತಾನೆ. ಹಾಗೆ ಶಿಲಕೆ ಹೇಳ್ತಾನೆ, ರುದ್ರದೇವರಿಗಿಂತ ಮೇಲೆ ಯಾರು ಅಂದ್ರೆ ಈ ಪೃಥ್ವಿ ಲೋಕಕ್ಕೆ ಅಭಿಮಾನಿಯಾದಂಥ ಬ್ರಹ್ಮ, ಅವನು ರುದ್ರನಿಗಿಂತ ಮೇಲೆ, ಚತುರ್ಮುಖ ಬ್ರಹ್ಮ. ಮತ್ತೆ ದಾಲ್ಭೆ ಕೇಳಿದ, ಹಾಗಾದ್ರೆ ಬ್ರಹ್ಮನಿಗಿಂತ ಮೇಲೆ ಯಾರು? ಶಿಲಕೆ ಹೇಳ್ತಾನೆ, ಯಾರೂ ಇಲ್ಲ ಅಂದ. ಚತುರ್ಮುಖ ಬ್ರಹ್ಮನೇ ಶ್ರೇಷ್ಠ. ಅಸ್ಯ ಲೋಕಸ್ಯ ಅಂದ್ರೆ ಈ ಪೃಥ್ವಿ ಲೋಕದ ಅಭಿಮಾನಿ ಬ್ರಹ್ಮನಿಗಿಂತ ಮೇಲೆ ಯಾರೂ ಇಲ್ಲ. ಆಗ ಪ್ರವಾಹಣ ಅನ್ನೋ ಕ್ಷತ್ರಿಯ ಅವನು ಮಧ್ಯಪ್ರವೇಶ ಮಾಡಿ ಹೇಳ್ತಾನೆ, ನೀವೀ ರೀತಿ ಹೇಳಿದ್ರೆ ನಿಮ್ಮ ತಲೆನೂ ಉರುಳಿ ಹೋಗ್ತದೆ ಅಂತ ಅಂದ್ಬಿಟ್ಟು. ಯಾಕೆ? ಬ್ರಹ್ಮನಿಗಿಂತ ಮೇಲೆ ಯಾರು ಇಲ್ವಾ? ಯಾರೂ ಇಲ್ಲ ಅಂತ ನೀವು ಹೇಳ್ತಿದ್ದೀರಿ. ಅಂಥ ನಿಮ್ಮ ತಲೆ ಉರುಳಲಿ ಅಂತ ಯಾರಾದರೂ ಹೇಳಿದ್ರೆ ಉರುಳಿ ಹೋದೀತು ಅಂತ. ಆಗ ಪ್ರವಾಹಣ ಹೇಳ್ತಾನೆ, ಹಾಗಾದ್ರೆ ನೀವೇ ಹೇಳ್ರಿ, ಅಸ್ಯ ಲೋಕಸ್ಯ ಕಾಗತಿ, ಬ್ರಹ್ಮದೇವರಿಗಿಂತ ಮೇಲೆ ಯಾರಿದ್ದಾರೆ?
ನೀನೇ ಹೇಳು ಅಂತ ಆ ಇಬ್ಬರು ಬ್ರಾಹ್ಮಣರು ಸೇರಿ ಕ್ಷತ್ರಿಯನನ್ನ ಕೇಳಿದರು. ಆಗ ಪ್ರವಾಹನ ಹೇಳ್ತಾ ಇದ್ದಾನೆ, ಬ್ರಹ್ಮದೇವರಿಗೆ ಆಶ್ರಯ ಯಾರು ಅಂತಂದ್ರೆ ಆಕಾಶ ಇತಿ ಹೋವಾಚ, ಆಕಾಶವೇ ಬ್ರಹ್ಮನಿಗಿಂತ ಮೇಲೆ. ಏನು ಆಕಾಶ ಬ್ರಹ್ಮನಿಗಿಂತ ಮೇಲೆ ಅಂದ್ರೆ ಅದಕ್ಕೆ ಬ್ರಹ್ಮಸೂತ್ರ ಬಂತು. ಓಂ ಆಕಾಶಸ್ಥಲಿಂಗಾತ್ ಓಂ ಅಂತ ಬ್ರಹ್ಮಸೂತ್ರ ಬಂತು. ನೋಡಿ ಹೇಗಿದೆ, ಸಂವಾದ ನಡೀತು, ಒಬ್ರಿಗಿಂತ ಒಬ್ಬರ ಮೇಲೆ ಒಬ್ರಿಗಿಂತ ಒಬ್ಬರ ಮೇಲೆ ಅಂತ, ಕೊನೆಗೆ ಬ್ರಹ್ಮನ ತನಕ ಬಂತು. ಆ ಚತುರ್ಮುಖ ಬ್ರಹ್ಮನಿಗಿಂತ ಮೇಲೆ ಯಾರು ಅಂತ ಕೇಳಿದರೆ ಆಕಾಶ ಅಂತಂತಾರೆ. ಇಲ್ಲಿ ಆಕಾಶ ಅಂದ್ರೆ ನಾವು ಅಭಿಮಾನಿ ವಿನಾಯಕ ಅಂತ ಇಟ್ಕೊಂಡ್ರೆ ಬ್ರಹ್ಮದೇವರಿಗಿಂತ ಮೇಲೆ ವಿನಾಯಕನ. ಅದಕ್ಕೆ ವ್ಯಾಸರು ಸೂತ್ರ ಮಾಡಿದ್ರು, ಓಂ ಆಕಾಶ ಸ್ಥಲಿಂಗ. ಇಲ್ಲಿ ಆಕಾಶ ಅಂತಂದ್ರೆ ಪರಮಾತ್ಮ ಅಂತ ಅರ್ಥ. ಯಾಕೆ ಮುಂದೆ ಆ ಆಕಾಶನನ್ನ ವರ್ಣನೆ ಮಾಡಿದ್ದಾರೆ. ಅವನೇ ಉದ್ಗೀತ, ಪರೋವರಿಯ, ದೊಡ್ಡವರಿಗಿಂತ ದೊಡ್ಡವನು, ಉದ್ಗೀತ ನಾಮಕನಾಗಿದ್ದಾನೆ, ಹಿಂಗೆಲ್ಲ ಹೇಳಿದ್ದಾರೆ. ಅದರಿಂದ ಇಲ್ಲಿ ಆಕಾಶ ಅಂತಂದ್ರೆ ಆ ಅಂದ್ರೆ ಚೆನ್ನಾಗಿ, ಕಾಶ ಅಂದ್ರೆ ಪ್ರಕಾಶಿಸ್ತಕ್ಕಂತಹ ಪರಮಾತ್ಮ. ಹೀಗೆ ಹರಿಸರ್ವೋತ್ತಮತ್ವ ನಿರ್ಣಯ ಆಯಿತು. ಇದು ಇಬ್ರು ಬ್ರಾಹ್ಮಣರು, ಶಿಲಕ ದಾಲ್ಭ್ಯ, ಒಬ್ಬ ಕ್ಷತ್ರಿಯ ಪ್ರವಾಹಣ ಕ್ಷತ್ರಿಯ, ಅವರು ಮೂರು ಮಂದಿ ನಡುವೆ ನಡೆದ ಒಂದು ಚರ್ಚೆ, ಯಾರಿಗಿಂತ ಯಾರು ಶ್ರೇಷ್ಠರು. ಅಲ್ಲಿಂದ ಶುರುವಾಗ್ತದೆ. ಅಗ್ನಿಗಿಂತ ಶ್ರೇಷ್ಠ ವರುಣ, ವರುಣನಿಗಿಂತ ಪ್ರಾಣ ಅಂದರೆ ಶಕ್ತಿಭಿಮಾನಿ ಸೂರ್ಯ, ಸೂರ್ಯನಿಗಿಂತ ಮೇಲೆ ಅನ್ನಾಭಿಮಾನಿ ದಕ್ಷ, ದಕ್ಷನಿಗಿಂತ ಮೇಲೆ ಅನ್ನಕ್ಕೋಸ್ಕರ ನೀರು ಕೊಡುವ ಇಂದ್ರ, ಇಂದ್ರನಿಗಿಂತ ಮೇಲೆ ದ್ಯುಲೋಕದಿಂದ ನೀರು ಮಳೆ ಬರೋದು ಅದಕ್ಕೆ ಅಭಿಮಾನಿಯಾದ ರುದ್ರ, ರುದ್ರನಿಗಿಂತ ಮೇಲೆ ಪೃಥ್ವಿ ಲೋಕಾಭಿಮಾನಿ ಬ್ರಹ್ಮ, ಬ್ರಹ್ಮನಿಗಿಂತ ಮೇಲೆ ಆಕಾಶ ಅಂದರೆ ವಿಷ್ಣು. ಇದಾದ ಮೇಲೆ ಇನ್ನೊಂದು ಚರ್ಚೆ ಪ್ರಾರಂಭ ಆಗ್ತದೆ, ಇನ್ನೊಂದು ಕಥೆ. ಉಷಸ್ತಿ ಚಾಕ್ರಾಯಣ ಅಂತ ಒಬ್ಬರಿದ್ರು. ಉಷಸ್ತಿ ಚಾಕ್ರಾಯಣ ಅಂತ, ಚಕ್ರಾಯಣನ ಮಗ ಚಾಕ್ರಾಯಣ, ಉಷಸ್ತಿ ಅಂತ ಹೆಸರು. ಅವನು ಆವಾಗ ಒಂದ್ಸಲ ಮಠಚಿ ಹತೇಶು ಕುರುಷು, ಕುರುಕ್ಷೇತ್ರದಲ್ಲಿರ್ತಾರೆ. ಮಠಚಿ ಅಂದರೆ ಆಲಿಕಲ್ಲು ಮಳೆ, ಭಾರೀ ಜೋರು ಆಲಿಕಲ್ಲು ಮಳೆ ಬಿಡ್ತದೆ. ಎಲ್ಲ ಕಡೆ ಜಲಪ್ರಳಯ ಆದಾಗ ಆಗ್ತದೆ. ನೀರೇ ನೀರು, ನೀರೇ ನೀರು, ಬೆಳೆ ಇಲ್ಲ, ತಿನ್ನಲಿಕ್ಕೆ ಆಹಾರ ಇಲ್ಲ, ನೀರು ಮಾತ್ರ ಹೆಚ್ಚ. ಆವಾಗ ಉಷಸ್ತಿ ಮನೆಯಲ್ಲಿ ಏನು ಇದ್ದಿಲ್ಲ ತಿನ್ನಲಿಕ್ಕೆ. ಹೆಂಡತಿ ಹತ್ರ ಹೇಳಿ ಎಲ್ಲಾದರೂ ಬೇರೆ ದೇಶಕ್ಕೆ ಹೋಗಿ ಏನಾದರೂ ಸಂಪಾದನೆ ಮಾಡಿ ಬರ್ತೇನೆ, ನನಗೆ ಹೋಗ್ಲಿಕ್ಕೆ ಬೇಕಲ್ಲ ಶಕ್ತಿ, ಮನೇಲಿ ಏನಾದರೂ ಇದ್ರೂ ಕೊಡು, ಸ್ವಲ್ಪ ತಿಂದುಕೊಂಡು ಹೋಗ್ತೇನೆ ಅಂತ. ದಾರಿಯಲ್ಲಿ ತಿನ್ನಲಿಕ್ಕೆ ಬೇಕು, ಅದಕ್ಕೋಸ್ಕರ ಕೇಳ್ತಾನೆ. ಏನಿಲ್ಲ, ಹಾಗೆ ಹೊರಟ. ಅಲ್ಲಿ ದಾರಿಯಲ್ಲಿ ಒಬ್ಬ ಚಂಡಾಲ ಉದ್ದು ತಿಂತಾ ಇದ್ದಂತೆ, ಉದ್ದಿನ ಕಾಳು. ಇವನಿಗೆ ಹಸಿವಾಗಿತ್ತು ಉಷಸ್ತಿಗೆ. ಅವನತ್ರ ಹೋಗಿ ಕೇಳ್ತಾನೆ, ನನಗೂ ಹೊಟ್ಟೆ ಹಸ್ತಿದೆ, ನೀನು ತಿಂತಾ ಇರೋ ಉದ್ದಿನ ಕಾಳು ನಂಗೆ ಸ್ವಲ್ಪ ಕೊಡು ಅಂತ ಕೇಳಿದ. ಅವನು ಕೊಟ್ಟ. ಆ ಉದ್ದಿನ ಕಾಳನ್ನು ಇವನು ತಿಂದ ಮೇಲೆ ಅವನು ನೀರು ಕೊಡ್ಲಿಕ್ಕೆ ಬಂದ. ಚರ್ಮದ ಚೀಲದಲ್ಲಿ ನೀರಿಟ್ಟುಕೊಂಡಿದ್ದ, ನೀರು ಕೊಡ್ಲಿಕ್ಕೆ ಬಂದ. ಆಗ ಉಷಸ್ತಿ ಹೇಳ್ತಾನೆ, ಆ ಚರ್ಮದ ಚೀಲದಲ್ಲಿರೋ ನೀರು ನಾನು ಕುಡಿಯಲ್ಲ, ನೀನು ಕೊಟ್ಟ ನೀರು ನಾನು ಕುಡಿಯಲ್ಲ, ಕುಡಿಬಾರದು, ತಪ್ಪಾಗ್ತದೆ, ನಾನು ಕುಡಿಯಲ್ಲ ಅಂತ. ಅವನಿಗೆ ಸಿಟ್ಟು ಬಂತು. ಉದ್ದು ತಿಂದಿಯಲ್ಲ ಮತ್ತೆ ಎಂದ. ನಾನು ಕೊಟ್ಟಂಥ ಉದ್ದು ತಿಂದು ನೀರ್ಯಾಕೆ ಕುಡಿಬಾರ್ದು? ಉಷಸ್ತಿಗಳು ಹೇಳಿದರು, ಉದ್ದು ತಿಂದೇ ಹೋಗಿದ್ರೆ ನನ್ನ ಪ್ರಾಣನೇ ಹೋಗ್ತಿತ್ತು, ಅದಕ್ಕೋಸ್ಕರ ನಿನ್ನ ಉದ್ದು ನಿಷಿದ್ಧವಾದರೂ ತಿಂದೆ. ಆದ್ರೆ ಈಗ ನೀರು ನಿಂದು ಕುಡಿಬೇಕು ಅಂತೇನಿಲ್ಲ, ನೀರಿಗೇನು ಬರ ಇಲ್ಲ, ಬೇಕಾದಷ್ಟು ನೀರಿದೆ, ನೀರು ಸಿಗ್ತಾ ಇದೆ. ಅದರಿಂದ ಆಪದ್ಧರ್ಮ ಅಂತ ನಾನು ಉದ್ದು ತಿಂದೆ. ಹೀಗೆ ತಿನ್ನೋ ಕ್ರಮ ಉಂಟು. ಪ್ರಾಣನೇ ಹೋಗ್ತದೆ ಅಂತ ಆದಾಗ ಆ ಪ್ರಾಣ ಉಳಿಸ್ಕೊಳ್ಳಿಕ್ಕೋಸ್ಕರ, ಆ ಉಳಿಸ್ಕೊಂಡು ಒಳ್ಳೆ ಕೆಲಸ ಮಾಡೋದಾದರೆ ಆವಾಗ ಆಪದ್ಧರ್ಮ ಅಂತ ಮಾಡಬಹುದು. ಆದ್ರಿಂದ ನಾನು ಉದ್ದು ತಿಂದೆ, ಆದರೆ ನೀರು ಕುಡಿಯೋದಿಲ್ಲ ಅಂತಾನೆ. ಹೀಗೆ ಹೇಳಿ ಬೇರೆ ದೇಶಕ್ಕೆ ಬಂದ.
ಅಲ್ಲಿ ಒಂದು ಯಜ್ಞ ನಡೀತಾ ಇತ್ತು. ಆ ಯಜ್ಞದಲ್ಲಿ ಪ್ರಸ್ತೋತ ಅಂತ ಒಬ್ಬ ಇರ್ತಾನೆ. ಪ್ರಸ್ತಾವ ಅನ್ನೋ ಸಾಮವನ್ನ ಗಾನ ಮಾಡ್ತಾ ಇದ್ದ. ಉದ್ಗಾತ್ರ ಅಂತ ಒಬ್ಬ ಋತ್ವಿಜಯ ಇರ್ತಾನೆ, ಅವನು ಉದ್ಗೀತ ಅನ್ನೋ ಸಾಮಗಾನ ಮಾಡ್ತಾ ಇದ್ದ. ಪ್ರತಿಹರ್ತೃ ಅಂತ ಒಬ್ಬ ಇದ್ದ, ಅವನು ಪ್ರತಿಹಾರ ಅನ್ನೋ ಸಾಮವನ್ನ ಗಾನ ಮಾಡ್ತಾ ಇರ್ತಾನೆ. ಹೀಗೆ ಪ್ರಸ್ತೋತ್ರ, ಉದ್ಗಾತ್ರ, ಪ್ರತಿಹರ್ತೃ ಅನ್ನೋ 3 ಋತ್ವಿಜರಿರೋ ಯಜ್ಞ ಮಂಟಪಕ್ಕೆ ಉಷಸ್ತಿ ಬಂದವನು ಮೊದಲು ಕೇಳ್ತಾನೆ, ಹೇ ಪ್ರಸ್ತೋತ್ರವೇ, ಪ್ರಸ್ತಾವ ಸಾಮಗಾನ ಮಾಡ್ತಾ ಇದ್ದಿ, ಈ ಪ್ರಸ್ತಾವ ಸಾಮದ ದೇವತೆ ಯಾರು? ಅದು ಗೊತ್ತೋ ನಿನಗೆ? ಸುಮ್ಮನೆ ಉದ್ದಕ್ಕೆ ವೇದ ಮಂತ್ರ ಗಾನ ಮಾಡಿದ್ರಾಯ್ತೇನು? ಅದರ ದೇವತೆ ಯಾರು ಹೇಳು. ಆಗ ಪ್ರಸ್ತೋತ್ರ ಹೇಳ್ತಾನೆ, ದೇವತೆ ಯಾರು ಅಂತ ಗೊತ್ತಿಲ್ಲ, ನಂಗೆ ಮಂತ್ರ ಗೊತ್ತಿದೆ, ಹೇಳ್ತಾ ಇದ್ದೀನಿ ಅಷ್ಟೇ ಅಂತಂದ. ಆಮೇಲೆ ಉದ್ಗಾತ್ರವನ್ನ ಕೇಳಿದ. ಉದ್ಗೀತ ಸಾಮಗಾನ ಮಾಡ್ತಾ ಇದ್ದೆ, ಅದರ ದೇವತೆ ಯಾರು ಹೇಳು. ದೇವತೆ ಅಂದ್ರೆ ಯಾರ ಸ್ತೋತ್ರ ಅದು ಅಂತ. ಪ್ರತಿಪಾದ್ಯ ದೇವತೆ ಯಾರು, ಯಾರ ಸ್ತೋತ್ರ ಅದು, ಯಾವ ಭಗವದ್ ರೂಪದ ಸ್ತೋತ್ರ? ಗೊತ್ತಿಲ್ಲದೆ ಹೇಳ್ತಾ ಇದ್ದಿ, ಏನು ಉಪಯೋಗ ಹೇಳು. ಗೊತ್ತಿಲ್ಲ ಅಂದ ಅವನು. ಪ್ರತಿಹರ್ತೃವನ್ನ ಕೇಳ್ತಾನೆ, ನೀನು ಹೇಳು, ಯಾವ ಪ್ರತಿಹಾರ ಸಾಮವನ್ನು ಹೇಳ್ತಾ ಇದ್ದಿ, ಇದರ ದೇವತೆ ಯಾರು ಅಂತ ಕೇಳಿದಾಗ ಅವನಿಗೂ ಗೊತ್ತಿಲ್ಲ. ಹೀಗೆ 3 ಜನ ಋತ್ವಿಜರನ್ನ ಕೇಳ್ತಾನೆ. ಪ್ರಸ್ತೋತ್ರ, ಉದ್ಗಾತ್ರ, ಪ್ರತಿಹರ್ತೃ 3 ಜನರನ್ನ ಕೇಳಿದಾಗ ಅವರಿಗೆ ಏನು ಗೊತ್ತಿಲ್ಲ ಅಂತ ಆಯ್ತು. ಆಗ ಯಜಮಾನ ರಾಜ ಇರ್ತಾನೊಬ್ಬ, ಅವನು ಕೇಳ್ತಾನೆ, ರಾಜ ನೀನು ಹೇಳು, ಯಾರು ದೇವತೆ, ಆ ದೇವತೆ ಯಾರು ನೀನು ಹೇಳು. ನನ್ನನ್ನೇ ನಿನ್ನ ಋತ್ವಿಜನನ್ನಾಗಿ ಕರೆದಿದ್ರೆ ನಾನು ಹೇಳ್ತಾ ಇದ್ದೆ, ನನ್ನನ್ನು ಕರೆದಿಲ್ಲ ನೀನು, ನಾನು ಹೇಗೆ ಹೇಳಲಿ? ಆಯ್ತು, ನಿಂಗೆ ದಕ್ಷಿಣೆ ಕೊಡ್ತೇನೆ, ನೀನೇ ಹೇಳು ಅಂತ ಅವನು. ಆಗ ಇವನು ಹೇಳ್ತಾನೆ, ಅವ್ರು 3 ಜನರಿಗೆ ಎಷ್ಟು ದಕ್ಷಿಣೆ ಕೊಡ್ತೇವೆ ಅಷ್ಟು ನನಗೂ ಕೊಡು ಅಂತ. ಅವ್ರಿಗೂ ಕೊಡು ಅವ್ರಿಗೆ ಹೊಟ್ಟೆ ಕಲ್ಲು ಹಾಕೋದಿಲ್ಲ, ಅವ್ರಿಗೂ ಕೊಡು, ಅವ್ರಿಗೆ 3 ಜನರಿಗೆ ಕೊಟ್ಟಷ್ಟು ನನಗೂ ಕೊಡು, ನಾನು ಅದನ್ನು ಹೇಳ್ತೇನೆ. ಆಮೇಲೆ ಅವರು ಹೇಳ್ತಾರೆ, ಯಾರು ಏನು ಅಂತ ಅನ್ನೋದನ್ನ ಹೇಳ್ತಾರೆ. ಇಲ್ಲಿಯೂ ಅದೇ ಮಾತೆ, ತಿಳಿಯದೇ ಹೇಳಿದ್ರೆ ನಿಮ್ಮ ತಲೆ ಉರುಳಿ ಹೋದೀತು ಅಂತ ಹೆದರಿಸೇ ಕೇಳ್ತಾನೆ. ಯಾರಾದರೂ ಉರುಳಿ ಅಂತ ಹೇಳಿದ್ರೆ ಆಗ ಆ ಉಷಸ್ತಿಗಳು ಹೇಳ್ತಾರೆ, ಪ್ರಸ್ತಾವ ಅನ್ನೋ ಸಾಮವೇದ ಇದೆಯಲ್ಲ, ಅದರ ದೇವತೆ ಯಾರು ಅಂತಂದ್ರೆ ಮುಖ್ಯ ಪ್ರಾಣಸ್ಥ ವಿಷ್ಣು. ಮುಖ್ಯ ಪ್ರಾಣನಲ್ಲಿರ್ತಕ್ಕಂಥ ವಿಷ್ಣುವನ್ನು ಉದ್ದೇಶಿಸಿಕೊಂಡು ಪ್ರಸ್ತಾವ ಅನ್ನೋ ಸಾಮವನ್ನು ಹಾಡಬೇಕು. ಪ್ರಾಣಸ್ಥ ವಿಷ್ಣುನ ಸರ್ವೇ ಪ್ರಸೂಯಂತೆ ಯತಸ್ತತಃ ಪ್ರಸ್ತಾವ ದೇವತಾ ಸಸ್ಯಾತ್ ಪ್ರಸ್ತಾವಸ್ತು ಜನಿರ್ಯತಃ. ಪ್ರಸ್ತಾವ ಅಂದ್ರೆ ಜನನ. ಇದು ಪ್ರಾಣದೇವರಲ್ಲಿರ್ತಕ್ಕಂಥ ವಿಷ್ಣುವಿನಿಂದಲೇ ಎಲ್ಲರೂ ಹುಟ್ಟೋದು. ಆದ್ರಿಂದ ಪ್ರಸ್ತಾವ ಸಾಮ, ಅದರಿಂದ ಪ್ರತಿಪಾದ್ಯ, ಅದರಿಂದ ಹೊಗಳಲ್ಪಡ್ತಕ್ಕಂಥ ದೇವತೆ ಅಂದ್ರೆ ಮುಖ್ಯ ಪ್ರಾಣಾಂತರ್ಯಾಮಿಯಾದಂಥ ವಿಷ್ಣು. ಅವನನ್ನು ಉದ್ದೇಶಿಸಿಕೊಂಡು ಪ್ರಸ್ತಾವಗಾನ ಮಾಡಬೇಕು. ಆಮೇಲೆ ಪ್ರಸ್ತಾವ ಉದ್ಗಾತ್ರ ಅವನನ್ನು ಕೇಳ್ತಾನೆ, ನೀನು ಉದ್ಗೀತ ಸಾಮವನ್ನು ಹೇಳ್ತಾ ಇದ್ದಿ, ಆ ಸಾಮ ಪ್ರತಿಪಾದ್ಯ ಯಾರು ಅಂತ ಕೇಳಿದಾಗ ಇವನು ಹೇಳ್ತಾನೆ, ಆದಿತ್ಯ ಸಂಸ್ಥಿತೋ ವಿಷ್ಣು. ಪ್ರಾಣದೇವರಲ್ಲಿರ್ತಕ್ಕಂಥ ವಿಷ್ಣು ಪ್ರಸ್ತಾವ ದೇವತೆ, ಸೂರ್ಯಮಂಡಲದಲ್ಲಿರ್ತಕ್ಕಂಥ ವಿಷ್ಣು ಉದ್ಗೀತ ಸಾಮದ ದೇವತೆ. ಅವನನ್ನು ಉದ್ದೇಶಿಸಿಕೊಂಡು ಉದ್ಗೀತ ಅನ್ನೋ ಸಾಮವನ್ನ ಹೇಳಬೇಕು. ಆಮೇಲೆ ಪ್ರತಿಹರ್ತೃವನ್ನ ಕೇಳಿದ, ನೀನ್ ಹೇಳು, ಪ್ರತಿಹಾರ ಸಾಮ ದೇವತೆ ಯಾರು ಅಂತಂದ್ರೆ ಪ್ರತಿಹಾರೋಹಿ ಭೋಜನಂ. ಅನ್ನದಲ್ಲಿರ್ತಕ್ಕಂಥ ವಿಷ್ಣುವಿಗೆ ಪ್ರತಿಹಾರ ಅಂತ ಹೆಸರು.
ಒಂದು ಪ್ರತಿಹಾರ ಸಾಮ ಪ್ರತಿಪಾದ್ಯ ಯಾರು ಅಂದರೆ ಅನ್ನಸ್ಥ ವಿಷ್ಣು. ಅನ್ನದಲ್ಲಿರ್ತಕ್ಕಂಥ ವಿಷ್ಣುವನ್ನ ಅವನು ಪ್ರೀತಿ ಆಗಲಿ ಅಂತ ಉದ್ದೇಶ ಇಟ್ಟುಕೊಂಡು ಪ್ರತಿಹಾರ ಸಾಮವನ್ನ ಗಾನ ಮಾಡಬೇಕು. ಪ್ರತಿಹಾರ ಅಂತಂದ್ರೆ ಅನ್ನ ಅಂತ ಅರ್ಥ. ಹೀಗೆ ಪ್ರಸ್ತಾವ ಅಂತ ಒಂದು ಸಾಮ, ಅದರ ದೇವತೆ ಪ್ರಾಣನಲ್ಲಿರ್ತಕ್ಕಂಥ ವಿಷ್ಣು. ಉದ್ಗೀತ ಸಾಮ ಅಂತೇನಿದೆ, ಅದರ ದೇವತೆ ಸೂರ್ಯಮಂಡಲದಲ್ಲಿರ್ತಕ್ಕಂಥ ವಿಷ್ಣು. ಪ್ರತಿಹಾರ ಸಾಮ ಅಂತೇನಿದೆ, ಅದರ ದೇವತೆ ಊಟ ಮಾಡುವ ಅನ್ನದಲ್ಲಿ ಆಹಾರದಲ್ಲಿರ್ತಕ್ಕಂಥ ವಿಷ್ಣುವೇ ಪ್ರತಿಹಾರ ಸಾಮದ ದೇವತೆ. ಆ ಮೂರು ಋತ್ವಿಜರು ಆ ಪರಮಾತ್ಮನನ್ನ ಧ್ಯಾನ ಮಾಡುತ್ತಾ ಆ ಭಗವಂತನ ಪ್ರೀತಿಗಾಗಿ ಮಂತ್ರಗಳನ್ನ ಗಾನ ಮಾಡಬೇಕು. ಇಷ್ಟು ಉಷಸ್ತಿ ಚಾಕ್ರಾಯಣರು ಹೇಳಿ ಅವರೆಲ್ಲ ದಕ್ಷಿಣ ಪಡ್ಕೊಂಡು ಬರ್ತಾರೆ. ಹೀಗೆ ಮೂರು ಋತ್ವಿಜರು ಮಾಡುವ ಕೆಲಸ ಆ ಸಾಮ, ಮೂರು ವಿಧ ಸಾಮ. ಅದರಿಂದ ಪ್ರತಿಪಾದ್ಯ ದೇವತೆ ಯಾರು ಅನ್ನೋದನ್ನ ತಿಳ್ಕೊಳ್ಬೇಕು, ತಿಳ್ಕೊಂಡು ಉಪಾಸನೆ ಮಾಡಬೇಕು ಅನ್ನೋದು ಮುಂದಿನ ಖಂಡದಲ್ಲಿ ಬಂದಿರತಕ್ಕಂಥದ್ದು. ಆಮೇಲೆ ಶವ್ವ ಉದ್ಗೀತ ಉಪಾಸನೆ ಅಂತ ಮತ್ತೊಂದು ಉಪಾಸನೆ ಇದೆ. ಶವ್ವ ಉದ್ಗೀತ ಉಪಾಸನೆ ಅಂದ್ರೆ ಪ್ರಾಣದೇವರು, ಇದು ಬಹಳ ವಿಚಿತ್ರ. ಮುಖ್ಯ ಪ್ರಾಣದೇವರು ನಾಯಿಯ ರೂಪದಲ್ಲಿ ಬಂದು ದೇವತೆಗಳಿಗೆ ಒಂದು ಉಪಾಸನೆ ಹೇಳ್ತಾರೆ. ಇದು ಅನ್ನ ಪ್ರಾಪ್ತಿಗೆ ಸಾಧಕ. ಯಾರಿಗೆ ಅನ್ನ ಇಲ್ಲ, ಅನ್ನ ದೊರೆಯಬೇಕಾಗಿದ್ರೆ ಅನ್ನ ಮಂತ್ರ ಅಂತ ಒಂದು ಉಪದೇಶ ಮಾಡ್ತಾರೆ. ಅನ್ನ ಪ್ರಾಪ್ತಿಗೆ ಸಾಧಕವಾದದ್ದು ಶವ್ವ ಉದ್ಗೀತ ಉಪಾಸನೆ. ಶವ್ವ, ಶ್ವಶಬ್ದದಿಂದ ಶವ್ವ ಅಂತ ಆಗಿದೆ. ಅಂದ್ರೆ ನಾಯಿ ಹೇಳಿದಂಥ ಒಂದು ಉಪಾಸನೆ. ಯಾರದು ನಾಯಿ ಅಂದ್ರೆ ಸಾಕ್ಷಾತ್ ಮುಖ್ಯ ಪ್ರಾಣದೇವರೇ ನಾಯಿಯ ರೂಪದಲ್ಲಿ ಬಂದು ರುದ್ರಾದಿ ದೇವತೆಗಳಿಗೆ ಒಂದು ಉಪಾಸನಾ ವಿಧಾನವನ್ನು ಹೇಳ್ತಾರೆ. ಅದು ಶವ್ವೋದ್ಗೀತ ಉಪಾಸನೆ, ಅದು ಮಂತ್ರ ಹೇಳ್ತಾರೆ. ಅದರ ಇತಿಹಾಸ ಅದನ್ನೆಲ್ಲ ಮುಂದಿನ ಉಪನ್ಯಾಸದಲ್ಲಿ ಪ್ರಾಣದೇವರು ಹೇಳಿದಂಥ ಶವ್ವೋದ್ಗೀತ ಉಪಾಸನೆ ಏನು ಅಂತನ್ನೋದನ್ನ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಪ್ರವಚನವನ್ನ ಉದ್ಗೀತೋಪಾಸನೆ, ಓಂಕಾರದ ಉಪಾಸನೆ, ಆಮೇಲೆ ಹರಿಸರ್ವೋತ್ತಮತ್ವದ ಬಗ್ಗೆ ನಡೆದ ಚರ್ಚೆ, ಶಿಲಕ, ದಾಲ್ಭ್ಯ, ಪ್ರವಾಹಣ ಇವ್ರದ್ದು ಇದೆಲ್ಲ ಇವತ್ತು ಏನು ಉಪನ್ಯಾಸ ಆಗಿದೆ, ಇದನ್ನ ಅಸ್ಮದ್ ಗುರು ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಪರಮಾತ್ಮನಲ್ಲಿ ಸಮರ್ಪಣೆ ಮಾಡ್ತೇನೆ. ಮುಂದಿನ ಖಂಡದ ಉಪನ್ಯಾಸವನ್ನ ಮುಂದುವರಿಸ್ತೇನೆ. ಶ್ರೀಕೃಷ್ಣ ಅರ್ಪಣ. ಹರೇ ನಮಃ. ನಮಸ್ಕಾರ ಗುರುಗಳೇ. ಹರೇ ನಮಃ. ನರಸಿಂಹನ್, ಚೆನ್ನೈ. ಹೌದು, ನರಸಿಂಹನ್ ಅವರು. ಸರಿ, ಗೊತ್ತಾಯ್ತು. ಸಂತೋಷ. ಈಗ ದೇವರಿಂದ ನಿತ್ಯ ಪಾಠಕ್ಕೆ ಬರ್ತೇನೆ ನಾನು ಉಪನ್ಯಾಸ. ಒಳ್ಳೆಯದು. ನಾನು ನಿಮಗೆ ಅಲ್ಲಿ ಚೆನ್ನೈ ಬಂದಾಗ ಕಂಡಿದ್ದೆ. ಹೌದು, ಶ್ರೀಪಾದರಾಜ ಮಠ. ಶ್ರೀಪಾದರಾಜ ಮಠ, ಹೌದು. ಸರಿ, ತುಂಬಾ ಸಂತೋಷ. ಆಶೀರ್ವಾದ ಇರಲಿ. ಪರಮ ಪೂಜ್ಯ ಶ್ರೀ ಶ್ರೀಪಾದರಿಗೆ ಅಂತ ನಮಸ್ಕಾರಗಳು ಸಮರ್ಪಣೆ ಮಾಡ್ತಾ ಇರುತ್ತೆ. ಇವತ್ತು ನಮ್ಗೆ ಇಲ್ಲಿ ಏಕಾದಶಿ ಪರ್ವಕಾಲದಲ್ಲಿ ಗುರುಗಳು ಭಗವದ್ಗೀತೆ ಅಂದ್ರೆ ಮಾರ್ಗಶಿರ ಬರ್ಬೇಕಿತ್ತು. ಅದನ್ನೇ ಈ ಚಾಂದೋಗ ಪರಿಷತ್ತಲ್ಲಿ ಅವ್ರು ಒಂದು ತಿಳಿಸ್ಬಿಟ್ರು. ಅವ್ರಿಗೆ ಅಲ್ಲಿ ಅಸುರರು ಮತ್ತೆ ದೇವತೆಗಳನ್ನ ಉಪಾಸನೆ ಮಾಡಬೇಕು, ಅವ್ರ ಅಂತರ್ಯಾಮ, ಮುಖ್ಯ ಪ್ರಾಣದೇವರ ಅಂತರ್ಯಾಮ ಭಗವಂತನ ಮಾಡ್ಬೇಕು ಕೃಷ್ಣ ಹೇಳಿದಂತೆ ಈ ಉಪನಿಷತ್ನಲ್ಲಿ ಆ ವಿಷಯ ಆಕಣಾಶ್ನವರು ಇವರು ಹೇಳಿದಂತೆ ಜೀವೋತ್ತಮತ್ವ, ಹರಿಸರ್ವೋತ್ತಮತ್ವ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಈ ರೀತಿ ನಮ್ಗೆ ತತ್ವಜ್ಞಾನ ನೀಡ್ಲಿ ಅಂತ ಪ್ರಾರ್ಥನೆ ಮಾಡ್ತಾ, ಗುರುಗಳಿಗೆ ಎಲ್ಲ ಭಕ್ತರ ಪರವಾಗಿ ಅನಂತಾಂತ ನಮಸ್ಕಾರ ಮಾಡ್ತಾ ಈ ಪ್ರವಚನವನ್ನ ಗುರು ಅಂತರ್ಯಾಮಿ ವಾಯುದೇವರ ಅಂತರ್ಯಾಮಿ ಆ ಉದ್ಗೀತ ನಾಮಕ ಭಗವಂತನಿಗೆ ಸಮರ್ಪಣೆ ಮಾಡಿ ಮಾತಾಡ್ತೀನಿ. ಭಕ್ತಾದಿಗಳಿಗೆ ನಮಸ್ಕಾರಗಳು. ಎಲ್ಲ ಬಂದಿದ್ದಕ್ಕೆಲ್ಲ ಧನ್ಯವಾದಗಳು ಮತ್ತೆ ಅಭಿನಂದನೆಗಳು. ಮುಂದಿನ ಕ್ಲಾಸಲ್ಲಿ ಮತ್ತೆ ಇರ್ತದೆ. ಹರೇ ಶ್ರೀನಿವಾಸ್. ನಾಳೆ